ಮಾಡಬನ್ನಿರಿ. ಯೇಸುವಿನ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡಬನ್ನಿರಿ. ತುಂಬಿರಿ ನಿಮ್ಮ ಕೃಪೆಯಿಂದ, ನಿಮ್ಮಂತೆ ನಾ ಜೀವಿಸಲು, ಜೀವಕ್ಕೆ ಜೀವವಾದಿರಿ. ಯೇಸುವೇ, 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 ಯೇಸುವೇ. ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡಬನ್ನಿರಿ. ಯೇಸುವಿನ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡಬನ್ನಿರಿ. ತುಂಬಿರಿ ನಿಮ್ಮ ವಾಕ್ಯದಿಂದ, ನಿಮ್ಮಂತೆ ನಾ ಜೀವಿಸಲು, ತುಂಬಿರಿ ನಿಮ್ಮ ಶಕ್ತಿಯಿಂದ, ನಿಮ್ಮಂತೆ ನಾ ಜೀವಿಸಲು, ಜೀವಕ್ಕೆ ಜೀವವಾದಿರಿ. ಕರಗಳನ್ನು ಚಾಚುತ್ತಾ ಯೇಸುವೇ, ಯೇಸುವೇ, ಕರಗಳನ್ನು ಚಾಚುತ್ತಾ ಯೇಸುವೇ, ಯೇಸುವೇ. ಎಲ್ಲರೂ ಸೇರಿ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡಬನ್ನಿರಿ. ಯೇಸುವಿನ ಪವಿತ್ರ ಆತ್ಮರೇ, ಪವಿತ್ರ ಆತ್ಮರೇ, ಅಭಿಷೇಕ ಮಾಡಬನ್ನಿರಿ. ಕರಗಳನ್ನು ಎತ್ತಿ ಹಾಲೇಲು ಹಾಲೇಲೂಯ, ಹಾಲೇಲು ಹಾಲೇಲೂಯ, ಹಾಲೇಲು ಹಾಲೇಲೂಯ, ಹಾಲೇಲು ಹಾಲೇಲೂಯ, ಹಾಲೇಲು ಹಾಲೇಲೂಯ, ಹಾಲೇಲು ಹಾಲೇಲೂಯ. ಹಾಗೆ ನಮ್ಮ ಕರಗಳನ್ನು ಚಾಚುತ್ತಾ ಸ್ತುತಿ ಮಾಡೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ, ವಿಂಗಡ ವಿಂಗಡವಾಗಿ ಪ್ರತಿ ಒಬ್ಬೊಬ್ಬರ ಮೇಲೆ ನಿಮ್ಮ ಆತ್ಮರನ್ನು ಸುರಿಸುದೇವ. ವಿಂಗಡ ವಿಂಗಡವಾಗಿ ಪ್ರತಿ ಒಬ್ಬೊಬ್ಬರ ಮೇಲೆ ನಿಮ್ಮ ಆತ್ಮವನ್ನು ಸುರಿಸುದೇವ. ಹಾಲೆಲೂಯ, 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 ಹಾಲೆಲೂಯ. ಎಲ್ಲ ಘನತೆಯು, ಮಹಿಮೆಯು, ಗೌರವವು ಪ್ರಭು ಯೇಸು ಕ್ರಿಸ್ತರಿಗೆ ಮಾತ್ರ ಸಲ್ಲಿಸುತ್ತಾ ನಜರೇತನ ಯೇಸು ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಂಡಿದ್ದೇವೆ ರಾಜನೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಯೌವನದಲ್ಲಿ ದೇವರ ವಾಕ್ಯದ ಮಹತ್ವದ ಬಗ್ಗೆ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಒಂದು ನಿಮಿಷ ನಾವು ಕೈಗಳನ್ನು ಜೋಡಿಸಿ ದೇವರ ಪರಿಶುದ್ಧಾತ್ಮರ ಸಹಾಯಕ್ಕಾಗಿ ಪ್ರಾರ್ಥಿಸೋಣ. ಪರಿಶುದ್ಧಾತ್ಮರೇ, ಈ ವಿಷಯವನ್ನು ಧ್ಯಾನಿಸಲು, ಆಲಿಸಿದ ವಚನಗಳನ್ನು ಮನದಟ್ಟು ಮಾಡಿಕೊಂಡು ನನ್ನ ಜೀವನಕ್ಕೆ ಅದನ್ನು ಅಳವಡಿಸಿಕೊಂಡು ನಿನ್ನ ಚಿತ್ತದಂತೆ ಜೀವಿಸಲು, ನನ್ನ ಯೌವನದಲ್ಲಿ ನಿನ್ನ ಚಿತ್ತವು ನೆರವೇರುವಂತೆ ಈಗೋ ನನ್ನನ್ನೇ ನಮಗೆ ಒಪ್ಪಿಸಿಕೊಡುತ್ತೇನೆ. ಸ್ವಾಮೀಶ್ವೇ, ಈ ವಚನವನ್ನು ಆಲಿಸುವ ಒಬ್ಬೊಬ್ಬರ ಜೀವನದಲ್ಲಿ ಕೂಡ ನಿನ್ನ ವಚನದ ಶಕ್ತಿ, ನಿನ್ನ ವಚನದ ಅಭಿಷೇಕ ಉಂಟಾಗುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೆರೆಮೀಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ 16ನೇ ವಾಕ್ಯ. ಸರ್ವೇಶ್ವರ ಸ್ವಾಮಿ ತಮ್ಮ ಜನರಿಗೆ, ನೀವು ದಾರಿ ಕೊಡುವ ಸ್ಥಳಗಳಲ್ಲಿ ನಿಂತು ನೋಡಿ, ಸನಾತನ ಮಾರ್ಗಗಳು ಯಾವುವು, ಸನ್ಮಾರ್ಗ ಎಲ್ಲಿದೆ ಎಂದು ವಿಚಾರಿಸಿರಿ, ಅದರಲ್ಲೇ ಮುನ್ನಡೆಯಿರಿ,
ಆಗ ನಿಮಗೆ ಮನ ನೆಮ್ಮದಿ ದೊರಕುವುದು. ಆದರೆ ಆ ಜನರು ಇಲ್ಲ, ನಾವು ಅದರಲ್ಲಿ ನಡೆಯುವುದಿಲ್ಲ ಎಂದರು. ಆತ್ಮೀಯ ಸಹೋದರ ಸಹೋದರಿಯರೇ, ಸರ್ವೇಶ್ವರ ಸ್ವಾಮಿ ಇದೋ ನಮ್ಮ ಎಲ್ಲರಿಗೂ ಕೂಡ ಕಾರ್ಯ ನೀಡುತ್ತಿದ್ದಾರೆ. ತಮ್ಮ ಜನತೆಗೆ, ಯೌವನಸ್ಥರಿಗೆ, ತನ್ನ ಅತಿ ಪ್ರೀತಿ ಪಾತ್ರರಾದ ಮಕ್ಕಳಿಗೆ ದೇವರು ಕಾರ್ಯ ನೀಡುತ್ತಿದ್ದಾರೆ. ನೀವು ದಾರಿ ಕೊಡುವ ಸ್ಥಳಗಳಲ್ಲಿ ನಿಂತು ನೋಡಿ, ಸನಾತನ ಮಾರ್ಗಗಳು ಯಾವುವು, ಸನ್ಮಾರ್ಗ ಎಲ್ಲಿದೆ ಎಂದು ವಿಚಾರಿಸಿ ಅದರಲ್ಲೇ ಮುನ್ನಡೆಯಿರಿ. ಆಗ ಮಕ್ಕಳೇ ನಿಮಗೆ ಮನ ನೆಮ್ಮದಿ ದೊರಕುವುದು ಎಂಬುದಾಗಿ ಈ ವಚನದ ಮುಖಾಂತರ ಎಲ್ಲ ಯೌವನಸ್ಥ ಮಕ್ಕಳಿಗೆ ದೇವರು ಕರೆ ಕೊಡುತ್ತಿದ್ದಾರೆ. ಆತ್ಮೀಯರೇ, ಸಂತ ಅಗಸ್ಟಿನರನ್ನು ನಾವು ನೋಡುವಾಗ, ಸಂತ ಅಗಸ್ಟಿನರು ಅತೀವ ಬುದ್ಧಿವಂತರಾಗಿದ್ದರು. ಆದರೆ ಅವರ ಯೌವನದಲ್ಲಿ ತಪ್ಪಾದ ದಾರಿಯಲ್ಲಿ ಜೀವಿಸ್ತಾ ಇದ್ದರು. ಭೋಗ ಅಭಿಲಾಷೆಗಳಲ್ಲಿ ಸುಖವನ್ನು ಹುಡುಕುತ್ತಿದ್ದರು. ಆದರೆ ಇವ್ಯಾವುದರಿಂದಲೂ ಕೂಡ ಅವರ ಮನಸ್ಸಿಗೆ ಸಮಾಧಾನ ಸಿಗಲಿಲ್ಲ. ತಾಯಿ ಮೋನಿಕಮ್ಮ ಅವರು ಕೂಡ ಸುಮಾರು 17 ವರ್ಷಗಳ ಕಾಲ ನಿರಂತರವಾಗಿ ತನ್ನ ಮಗನ ಮಾನಸಾಂತರಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ಒಮ್ಮೆ ಸಂತ ಅಗಸ್ಟಿನ್ರವರು ಮಿಲನ್ ನಗರಕ್ಕೆ ಹೋದಾಗ ಅಲ್ಲಿ ಬಿಷಪ್ ಸಂತ ಆಂಬ್ರೋಸ್ರವರ ಬೋಧನೆಯನ್ನು ಕೇಳಿ ಸಂತ ಅಗಸ್ಟಿನರಿದ್ದಂತಹ ಅನೇಕ ತಪ್ಪಾದ ತಿಳುವಳಿಕೆಗಳು ಅವರನ್ನ ಬಿಟ್ಟು ಹೋಗ್ತದೆ. ಅವರಿಗೆ ಸತ್ಯದ ಮನವರಿಕೆ ಆಗ್ತದೆ, ಮನದಟ್ಟಾಗ್ತದೆ. ಆದರೆ ಈ ವಾಕ್ಯಗಳನ್ನು ಕೇಳಿ ಅವರಲ್ಲಿದ್ದಂಥ ತಪ್ಪು ಭಾವನೆಗಳು ದೂರವಾಯಿತು. ಅವರಿಗೆ ಅನೇಕ ಸತ್ಯಗಳು ಮನವರಿಕೆ ಆಗ್ತದೆ. ಆತ್ಮೀಯರೇ, ಆದರೆ ಅವರ ಹೃದಯದಲ್ಲಿದ್ದಂತಹ ಲೌಕಿಕ ಆಸೆಗಳಿಂದ ಅವರು ಮುಕ್ತರಾಗಿರಲಿಲ್ಲ. ಇಷ್ಟೆಲ್ಲ ಸತ್ಯಗಳನ್ನು ಕೇಳಿದರೂ ಗ್ರಹಿಸಿದರೂ ಕೂಡ ಲೌಕಿಕ ಆಸೆಗಳು ಅವರಲ್ಲಿತ್ತು. ಸಂತ ಅಗಸ್ಟಿನರು ಒಮ್ಮೆ ತಮ್ಮ ಆಂತರಿಕ ಸಂಘರ್ಷದಿಂದ, ಮಾನಸಿಕವಾದ ನೋವಿನಿಂದ ಅವರು ಬೇಸೆತ್ತು ಒಂದು ಉದ್ಯಾನವನದಲ್ಲಿ ಅವರು ಕುಳಿತು ಅಳುತ್ತಾ ಇರುತ್ತಾರೆ. ಮಿಲನ್ ನಗರದಲ್ಲಿರುವಂತಹ ಉದ್ಯಾನವನದಲ್ಲಿ ಅವರು ಕುಳಿತು ಅವರು ಆಂತರಿಕ ಸಂಘರ್ಷದಿಂದ ಬೇಸೆತ್ತು ಅಳುತ್ತಾ ಇರುವಾಗ ಪಕ್ಕದ ಮನೆಯಲ್ಲಿ ಒಂದು ಮಗುವಿನ ಹಾಡಿನ ಧ್ವನಿ ಕೇಳುತ್ತದೆ. ತೋಲೆ ಲೇಗೆ ಎಂಬ ಶಬ್ದ ಅವರ ಕಿವಿಗೆ ಬೀಳುತ್ತದೆ. ಇದರ ಅರ್ಥ ತೆಗೆದುಕೋ ಹೋದು ಎಂಬುದಾಗಿ. ಈ ಶಬ್ದವನ್ನು ಸಂತ ಅಗಸ್ಟಿನರು ಕೇಳಿದ ತಕ್ಷಣವೇ ಅವರಿಗೆ ಇದು ದೇವರ ಸಂದೇಶವೆಂದು ಅವರು ಭಾವಿಸಿ ಕೂಡಲೇ ಹತ್ತಿರದಲ್ಲಿದ್ದಂತಹ ಪವಿತ್ರ ಗ್ರಂಥವನ್ನು ತೆಗೆದುಕೊಂಡು ಅವರು ಓದಲು ತೊಡಗಿದಾಗ ಮೊದಲನೇದಾಗಿ ಅವರಿಗೆ ಕಂಡ ವಚನವಾಗಿತ್ತು ರೋಮನರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ರಿಂದ 14 ವಾಕ್ಯಗಳು. ದುಂದು ಔತಣ, ಕುಡಿತದಿಂದಾಗಲಿ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಾಗಲಿ, ಕಲಹ ಮತ್ಸರಗಳಲ್ಲಾಗಲಿ ಕಾಲ ಕಳೆಯದೆ ಬೆಳಕಿನಲ್ಲಿ ಬಾಳುವವರಂತೆ ಸಭ್ಯರಾಗಿ ವರ್ತಿಸೋಣ. ದೇಹದ ದುರಿಚ್ಛೆಗಳಿಗೆ ಬಲಿಯಾಗದೆ ಕ್ರಿಸ್ತಾಂಬರರಾಗಿರಿ ಎಂಬ ಈ ವಚನ ಅವರ ಹೃದಯಕ್ಕೆ ತೀಕ್ಷ್ಣವಾಗಿ ನಾಟುತ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಸಂತ ಅಗಸ್ಟಿನರ ಜೀವನವೇ ಅದಾಗಿತ್ತು. ದುಂದೌತಣ, ನಿರ್ಲಕ್ಷ್ಯ ಕೃತ್ಯಗಳು, ಕೆಟ್ಟ ಕಾರ್ಯಗಳು, ಶಾರೀರಿಕವಾದ ಅನೇಕವಾದಂತಹ ದುರಿಚ್ಛೆಗಳು ಅವರಲ್ಲಿದ್ದವು. ಯಾವಾಗ ಈ ವಚನವನ್ನು ಕೇಳಿಸಿಕೊಂಡ್ರೋ ಆಗ ಅವರಿಗೆ ದೇಹ ದುರಿಚ್ಛೆಗಳಿಗೆ ಅಲ್ಲ ಇರುವಂಥದ್ದು, ದೇಹ ಇರುವಂಥದ್ದು ಕ್ರಿಸ್ತನನ್ನು ಧರಿಸಿಕೊಳ್ಳುವುದಕ್ಕಾಗಿ ಎಂಬ ಸತ್ಯವನ್ನು ಅರಿತುಕೊಳ್ತಾರೆ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಪ್ರವಾದಿ ಯೆರೆಮೀಯನು ಹೇಳಿದಂತೆ ಸರ್ವೇಶ್ವರ ಸ್ವಾಮಿ ತನ್ನ ಜನರಿಗೆ ಕಾರ್ಯ ಕೊಟ್ಟಂತೆ ನೀವು ದಾರಿ ಕೂಡುವ ಸ್ಥಳಗಳಲ್ಲಿ ನಿಂತು ನೋಡಿ, ಸನಾತನ ಮಾರ್ಗಗಳು ಯಾವುದು, ಸನ್ಮಾರ್ಗಗಳು ಎಲ್ಲಿದೆ ಎಂಬುದನ್ನು ವಿಚಾರಿಸಿ ಅದರಲ್ಲೇ ಮುನ್ನಡೆಯಿರಿ. ಆತ್ಮೀಯರೇ, ಸನಾತನ ಮಾರ್ಗ ಎಂಬ ದಾರಿ ಕೂಡುವ ಸ್ಥಳವಾಗಿದೆ ಪವಿತ್ರ ಗ್ರಂಥ. ಸನಾತನ ಮಾರ್ಗ ಎಂಬ ದಾರಿ ಕೊಡುವ ಸ್ಥಳವಾಗಿದೆ ಪವಿತ್ರ ಗ್ರಂಥ. ಈ ಪವಿತ್ರ ಗ್ರಂಥದಲ್ಲಿ ನೀವು ನಿಂತು ವಿಚಾರಿಸಿದಾಗ ಅಥವಾ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಿತ್ಯ ಜೀವದ ಮಾರ್ಗವನ್ನು ಕಂಡುಕೊಳ್ಳುತ್ತೇವೆ.
ಯಾವಾಗ ಈ ವಚನವನ್ನು ನಾವು ಧ್ಯಾನಿಸುತ್ತೇವೋ, ಈ ವಚನದಲ್ಲಿ ನಮ್ಮ ಜೀವನವನ್ನು ನಾವು ಅವಲೋಕಿಸಿಕೊಂಡು ನೋಡುತ್ತೇವೋ, ಆಗ ನಮಗೆ ನಿತ್ಯ ಜೀವದ ಮಾರ್ಗ ಗ್ರಹಿಕೆ ಆಗ್ತದೆ. ನಿತ್ಯ ಜೀವದ ಮಾರ್ಗವಾದ ಯೇಸುವಿನ ವಾಕ್ಯದಂತೆ ನಡೆದಾಗ ಅಥವಾ ಜೀವಿಸಿದಾಗ ನಮಗೆ ಮನ ನೆಮ್ಮದಿ ದೊರಕುತ್ತದೆ. ಅಂತಹ ವ್ಯಕ್ತಿ ಮಾತ್ರವೇ ಸಂತೃಪ್ತಿಯಿಂದ ಜೀವಿಸಲು ಸಾಧ್ಯ. ಪ್ರವಾದಿ ಯೆರೆಮೀಯನ ಮುಖಾಂತರ ಸರ್ವೇಶ್ವರ ಸ್ವಾಮಿ ಕೊಟ್ಟ ಕರೆ, ನೀವು ದಾರಿ ಕೂಡುವ ಸ್ಥಳಗಳಲ್ಲಿ ನಿಂತು ನೋಡಿ, ಸನಾತನ ಮಾರ್ಗಗಳು ಯಾವುವು, ಸನ್ಮಾರ್ಗ ಎಲ್ಲಿದೆ ಎಂದು ವಿಚಾರಿಸಿ ಅದರಲ್ಲೇ ಮುನ್ನಡೆಯಿರಿ. ಪ್ರಿಯರೇ, ನಾವು ಅನೇಕ ಸಂದರ್ಭದಲ್ಲಿ ಪ್ರಯಾಣವನ್ನು ದೂರದ ಊರಿಗೋ ಯಾವುದೋ ಒಂದು ಊರಿಗೆ ಪ್ರಯಾಣಕ್ಕೆ ಹೋಗುವಾಗ ಕೆಲವೊಂದು ಸಮಯದಲ್ಲಿ ನಮಗೆ ರಸ್ತೆಗಳು ಸರಿಯಾದ ಡೈರೆಕ್ಷನ್ ಗೊತ್ತಿಲ್ಲದೆ ಇರುವಾಗ ನಾವೊಂದು ರಸ್ತೆ ಕೊಡುವ ಸ್ಥಳಗಳಲ್ಲಿ ಅಂತಂದರೆ ಜಂಕ್ಷನ್ನಲ್ಲಿ ನಿಲ್ಲಿಸಿಕೊಂಡು ಕೇಳ್ತೇವೆ, ಅಣ್ಣ ನಾವು ಈ ಊರಿಗೆ ಹೋಗಬೇಕು, ಇಂಥ ಊರಿಗೆ ಹೋಗಬೇಕು, ನಾವು ಎಲ್ಲಿಗೆ ಹೋಗಬೇಕು ಕೇಳುವಾಗ ಅವರು ಈ ಮಾರ್ಗದಲ್ಲಿ ಹೋಗುವಾಗ ನೀವು ಹೋಗುವ ಗಮ್ಯ ನಿಮಗೆ ಸಿಗ್ತದೆ ಅಂತ ಹೇಳ್ತಾರೆ. ಆದರೆ ನಾವು ದಾರಿ ಗೊತ್ತಿಲ್ಲದೆ ನಾವು ಪ್ರಯಾಣಿಸುತ್ತಾ ಇದ್ದರೆ ನಾವು ದಾರಿ ತಪ್ಪಿ ಹೋಗ್ತೇವೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಯಾವಾಗ ನಮ್ಮ ಜೀವನದ ಗುರಿ, ನನ್ನ ಜೀವನದ ಗಮ್ಯ, ನಾನು ಯಾವ ಮಾರ್ಗದಲ್ಲಿ ಪ್ರಯಾಣಿಸಬೇಕು, ನಾನು ಯಾವ ದಿಕ್ಕಿನಲ್ಲಿ ಹೋಗಬೇಕು, ನನ್ನ ಜೀವನ ಏನು ಎಂಬುದಾಗಿ ನಾವು ಯಾವಾಗ ನಿಂತು ವಿಚಾರಿಸಿ ದೇವರ ವಾಕ್ಯದೊಂದಿಗೆ ನಮ್ಮನ್ನು ಅವಲೋಕಿಸಿಕೊಳ್ಳುವಾಗ ಮಾತ್ರವೇ ನನ್ನ ಗಮ್ಯ ಯಾವುದು, ನಾನು ಹೋಗುವ ಮಾರ್ಗ ಯಾವುದು, ನಾನು ಹೋಗುವ ಮಾರ್ಗ ಸರಿಯಾದ ಮಾರ್ಗವಾ ತಪ್ಪಾದ ಮಾರ್ಗವಾ ಎಂಬುದಾಗಿ ನಮಗೆ ಮನವರಿಕೆ ಆಗ್ತದೆ. ಯಾವಾಗ ನಮ್ಮ ಮಾರ್ಗಗಳು ಸರಿಯಾಗಿದೆ ಅಂತ ನಮಗೆ ತಿಳಿದು ಬರ್ತದೋ ಆಗ ನಮಗೆ ಬಹಳ ಸಂತೋಷವಾಗ್ತದೆ, ನಾವು ನೆಮ್ಮದಿಯಿಂದ ಪ್ರಯಾಣಿಸುತ್ತೇವೆ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಯೌವನದ ಬಗ್ಗೆ ಕಥೋಲಿಕ ಧರ್ಮೋಪದೇಶ ಹೀಗೆಂದು ನುಡಿಯುತ್ತದೆ. CCC 2337ರಿಂದ 2345ರವರೆಗೆ ಹೀಗೆಂದು ಸಂಕ್ಷಿಪ್ತವಾಗಿ ಬರೆಯಲಾಗಿದೆ. ಯೌವನವು ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳ ಸಮಯವಾಗಿರುವುದರಿಂದ ಯುವಜನರು ತಮ್ಮ ಆತ್ಮ ಸಂಯಮದಿಂದ ಭಾವನೆಗಳನ್ನು ಮತ್ತು ಆಸೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಕಲಿಯಬೇಕು. ಇದು ಅವರ ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾಗ್ತದೆ. ಸಂಯಮವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಯಲ್ಲಿ ಪರಿಶುದ್ಧನನ್ನಾಗಿ ಮಾಡುತ್ತದೆ ಮತ್ತು ಇತರರಿಗೆ ತಾವು ಗೌರವಯುತವಾಗಿ ಅರ್ಪಿಸಿಕೊಳ್ಳಲು ಸಹಾಯ ಮಾಡ್ತದೆ. ಇದಾಗಿದೆ ಪ್ರಿಯರೇ ನಮಗೆ ಕಥೋಲಿಕ ಧರ್ಮೋಪದೇಶ ಕಲಿಸಿಕೊಡುತ್ತಾ ಇರುವಂಥದ್ದು. ಹಾಗಾಗಿ ಈ ಯೌವನದಲ್ಲಿ ಸಂಯಮ ಬಹಳ ಮುಖ್ಯವಾಗ್ತದೆ. ಆಗ ಮಾತ್ರವೇ ನಮ್ಮ ದೈಹಿಕ ಭಾವನಾತ್ಮಕ ಕಾರ್ಯಗಳಲ್ಲಿ ನಾವು ಸಂಯಮವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಯೌವನಕ್ಕೆ ಮಕ್ಕಳು ಬರುವಾಗ ಯೌವನದಲ್ಲಿ ಅವರ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳಿಂದ ಅವರು ವಿಚಲಿತರಾಗದೆ ಅವರು ದೈಹಿಕ ಮಾನಸಿಕ ಆತ್ಮಿಕವಾದ ರೀತಿಯಲ್ಲಿ ಅವರು ಸದೃಢವಾಗಿ ಸರಿಯಾದ ಮಾರ್ಗದಲ್ಲಿ ಅವರು ನಡೆಯಬೇಕಾದರೆ, ಅವರ ಜೀವನವನ್ನು ರೂಪಿಸಿಕೊಳ್ಳಬೇಕಾದರೆ ದೇವರ ವಾಕ್ಯದ ಸಹಾಯ, ದೇವರ ವಾಕ್ಯದ ಅರಿವು ಎಷ್ಟೋ ಮುಖ್ಯವಾಗ್ತದೆ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ತಿಮೋತಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೀಗೆಂದು ಬರೆದಿದೆ, ನೀನು ಯೌವನದ ಭಾವೋದ್ರೇಕಗಳಿಗೆ ತುತ್ತಾಗದೆ. ಇಂದು ಅನೇಕ ಯೌವನಸ್ಥ ಮಕ್ಕಳನ್ನು ನೋಡ್ತೇವೆ, ತಮ್ಮ ಯೌವನದ ಕಾಲದಲ್ಲಿ ಯೌವನದ ಅರಿವಿಲ್ಲದೆ, ಯೌವನವನ್ನು ದೇವರು ಕೊಟ್ಟಿರೋದು ಯಾಕೆ ಅಂತ ಅರಿವಿಲ್ಲದೆ ಯೌವನದ ಉದ್ರೇಕಕ್ಕೆ, ಯೌವನದ ಭಾವೋದ್ರೇಕಗಳಿಗೆ ತುತ್ತಾಗಿ ಶರೀರದ ಇಚ್ಛೆಗಳಿಗೆ ಒಳಗಾಗಿ ಪಾಪ ಕಾರ್ಯಗಳಲ್ಲಿ ಬಿದ್ದು ಹೋಗುವುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಯೌವನವು ದೇವರು ಕೊಟ್ಟ ಅದ್ವಿತೀಯವಾದ ಒಂದು ವರದಾನ. ಇದನ್ನು ಒಂದು ಗೋಲ್ಡನ್ ಟೈಮ್ ಅಂತ ನಾವು ಕರೀಬೋದು. ಈ ಯೌವನದಲ್ಲಿ ನಾವು ಏನು ಬೇಕಾದರೂ ಸಾಧಿಸಬಹುದು. ಈ ಯೌವನದಲ್ಲಿ ನಾವು ಪರಿಶುದ್ಧವಾದ ಮಾರ್ಗವನ್ನು ಆಯ್ದುಕೊಂಡು ಒಂದು ಸಂತನಾಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಈ ಯೌವನದ ಭಾವೋದ್ರೇಕಗಳಿಗೆ ತುತ್ತಾಗಿ ಪಾಪದ ಮಾರ್ಗದಲ್ಲಿ ಹೋಗಿ ನಾಶ ಹೊಂದಲಿಕ್ಕೆ ಕೂಡ ಸಾಧ್ಯವಾಗ್ತದೆ. ಹಾಗಾಗಿ ಸಂತ ಪೌಲನು ತಿಮೋತಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆಂದು ನುಡಿತಾನೆ, ನೀನು ಯೌವನದ ಭಾವೋದ್ರೇಕಗಳಿಗೆ ತುತ್ತಾಗದೆ ಧರ್ಮ, ವಿಶ್ವಾಸ, ಪ್ರೀತಿ ಮತ್ತು ಶಾಂತಿ ಇವುಗಳನ್ನು ರೂಢಿಸಿಕೋ.
ಈ ಯೌವನ ಬರುವಾಗ ಯೌವನಸ್ಥರು ರೂಢಿಸಿಕೊಳ್ಬೇಕಾಗಿರೋದು ಪ್ರಥಮವಾಗಿ ಧರ್ಮ, ಪ್ರಾರ್ಥನೆ, ವಿಶ್ವಾಸ, ಪ್ರೀತಿ ಮತ್ತು ಶಾಂತಿ ಇವುಗಳನ್ನು ರೂಢಿಸಿಕೋ. ಈ ದೆಸೆಯಲ್ಲಿ ಶುದ್ಧ ಹೃದಯದಿಂದ ದೇವರನ್ನು ಅರಸುವವರು ನಿಮಗೆ ಆದರ್ಶವಾಗಿರಲಿ. ದೇಹದ ದುರಿಚ್ಛೆಗಳಿಗೆ, ಲೋಕದ ಇಚ್ಛೆಗಳಿಗೆ, ಪಾಪದ ಕಾರ್ಯಗಳಿಗೆ ಒಳಪಟ್ಟು ಲೋಕದ ರೀತಿಯಲ್ಲಿ ಜೀವಿಸುವವರು ನಿನಗೆ ಆದರ್ಶವಾಗಿರಬಾರದು. ಬದಲಿಗೆ ದೇವರ ವಾಕ್ಯದಲ್ಲಿ ಪೌಲರು ಹೇಳುತ್ತಾರೆ, ಈ ದೆಸೆಯಲ್ಲಿ ಶುದ್ಧವಾದ ಹೃದಯದಿಂದ ದೇವರನ್ನು ಅರಸುವವರು ನಿನಗೆ ಆದರ್ಶವಾಗಿರಬೇಕು. ಲೋಕದಲ್ಲಿ ಜೀವಿಸುವ ಲೌಕಿಕವಾದ ರೀತಿಯಲ್ಲಿ ಜೀವಿಸುವವರಲ್ಲ ನಿನಗೆ ಆದರ್ಶವಾಗಿರಬೇಕಾಗಿರೋದು. ಶುದ್ಧವಾದ ಹೃದಯದಿಂದ ದೇವರನ್ನು ಹುಡುಕುವ, ದೇವರನ್ನು ಹಂಬಲಿಸುವ, ದೇವರ ಸತ್ಸಂಬಂಧದಲ್ಲಿ ಜೀವಿಸುವ ವ್ಯಕ್ತಿಗಳು ನಿಮಗೆ ಆದರ್ಶವಾಗಿರಬೇಕು. ಅದಾಗಿದೆ ಪ್ರಿಯರೇ, ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಅನೇಕ ಸಂತರುಗಳು ನಮಗೆ ಆದರ್ಶ ಪ್ರಿಯರಾಗಿದ್ದಾರೆ. ಮುಂದುವರಿಸಿ ನಾವು ಧ್ಯಾನಿಸುವುದಾದರೆ ಪ್ರಿಯರೇ, ಯುವ ಜನತೆಯ ಜೀವನಕ್ಕೆ ದೇವರ ವಾಕ್ಯ ಒಂದು ಮಾರ್ಗದರ್ಶಿಯಾಗಿದೆ. ಯುವ ಜನತೆಯ ಜೀವನಕ್ಕೆ ದೇವರ ವಾಕ್ಯ ಒಂದು ದಿವ್ಯ ಮಾರ್ಗದರ್ಶನವಾಗಿದೆ. ಯೌವನ ಎಂಬುದು ಶಕ್ತಿ, ಕನಸು ಮತ್ತು ಉರುಪು, ಉತ್ಸಾಹ ತುಂಬಿದ ಕಾಲವಾಗಿದೆ. ಆದರೆ ಈ ಸಮಯದಲ್ಲಿ ತಪ್ಪಾದ ನಿರ್ಧಾರಗಳು, ಆಕರ್ಷಣೆಗಳು ಮತ್ತು ಗೊಂದಲಗಳು ಹೆಚ್ಚಾಗಿ ಬರುವಂಥ ಸಮಯವಾಗಿದೆ. ಇಂತಹ ಸಂದರ್ಭದಲ್ಲಿ ಯುವಕರು ತಮ್ಮ ನಡತೆಯನ್ನು ಶುದ್ಧವಾಗಿಸಿಕೊಂಡು ಯಶಸ್ವಿ ಜೀವನವನ್ನು ನಡೆಸಲು ಇರುವ ಏಕೈಕ ಮಾರ್ಗ ದೇವರ ವಾಕ್ಯ. ತಮ್ಮ ಜೀವನವನ್ನು, ತಮ್ಮ ನಡತೆಯನ್ನು ಶುದ್ಧವಾಗಿಟ್ಟುಕೊಂಡು ಯಶಸ್ವಿಯ ಜೀವನವನ್ನು ಜೀವಿಸಲು ಇರುವಂತಹ ಒಂದೇ ಒಂದು ಮಾರ್ಗ ದೇವರ ವಾಕ್ಯ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಮೊದಲನೇದಾಗಿ ನಡತೆಯಲ್ಲಿ ಶುದ್ಧವಿರಲು ದೇವರ ವಾಕ್ಯವೇ ಮೂಲ ಆಧಾರ. ಸಂತ ಕೀರ್ತನೆಗಾರ 119ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದಾವಿದನು ಹೀಗೆಂದು ನುಡಿಯುತ್ತಾನೆ, ನಡತೆಯಲ್ಲಿ ಶುದ್ಧವಿರಲು ಯುವಜನಕ್ಕೆ ಹೇಗೆ ಸಾಧ್ಯ? ಯಾವ ಯೌವನಸ್ಥ ಮಗಳು ತನ್ನ ಯೌವನದಲ್ಲಿ, ತನ್ನ ಆಲೋಚನೆಯಲ್ಲಿ, ತನ್ನ ಮನಸ್ಸಿನಲ್ಲಿ, ತನ್ನ ನುಡಿಯಲ್ಲಿ, ತನ್ನ ನಡೆಯಲ್ಲಿ, ತನ್ನ ಕಾರ್ಯಗಳಲ್ಲಿ ಹೇಗೆ ತನ್ನನ್ನು ತಾನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ? ಖಂಡಿತವಾಗಿ ಸಾಧ್ಯವಿಲ್ಲ ಎಂಬುದಾಗಿ ನಾವು ಕಾಣ್ತೇವೆ. ಆದರೆ ಪ್ರೀತಿಯ ಸಹೋದರ ಸಹೋದರಿ, ನಾವು ದೇವರ ವಾಕ್ಯವನ್ನು ಅವಲೋಕಿಸುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ದಾವಿದ ಅರಸನು ಇದನ್ನು ನುಡಿಯುತ್ತಾನೆ, ನಡತೆಯಲ್ಲಿ ಶುದ್ಧವಿರಲು ಯುವಜನಕ್ಕೆ ಹೇಗೆ ಸಾಧ್ಯ? ಅದು ಖಂಡಿತ ಸಾಧ್ಯ. ನಿನ್ನಯ ವಾಕ್ಯದ ಅನುಸರಣೆಯಿಂದ ಅವರಿಗೆ ಅದು ಸಾಧ್ಯ. ಯಾರು ದೇವರ ವಾಕ್ಯವನ್ನು ಅನುಸರಿಸ್ತಾರೋ, ಯಾರು ದೇವರ ವಾಕ್ಯದಂತೆ ನಡೆಯುತ್ತಾರೋ, ಯಾರು ದೇವರ ವಾಕ್ಯವನ್ನು ದಿನಂಪ್ರತಿ ಪಠಿಸಿ ಧ್ಯಾನಿಸಿ ಅದರಂತೆ ಜೀವಿಸ್ತಾರೋ ಅಂಥ ಯೌವನಸ್ಥ ಮಗಳಿಗೆ, ಯೌವನಸ್ಥ ಸಹೋದರನಿಗೆ ಇದು ಖಂಡಿತವಾಗಿ ಸಾಧ್ಯವಾಗ್ತದೆ. ತನ್ನ ಯೌವನದಲ್ಲಿ ತನ್ನನ್ನು ಶುದ್ಧವಾಗಿ, ಪರಿಶುದ್ಧವಾಗಿ, ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ತನ್ನನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗ್ತದೆ. ಆತ್ಮೀಯ ಸಹೋದರ ಸಹೋದರಿ, ಆದಿಕಾಂಡದಲ್ಲಿ ಸಂತ ಜೋಸೆಫರು ಉತ್ತಮ ಉದಾಹರಣೆಯಾಗಿದ್ದಾರೆ. ಆದಿಕಾಂಡ 39ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಮನೆಯಲ್ಲಿ ನನಗಿಂತ ಹೆಚ್ಚಿನ ಅಧಿಕಾರ ಪಡೆದವರು ಒಬ್ಬರೂ ಇಲ್ಲ, ನಿಮ್ಮನ್ನು ಬಿಟ್ಟು ಮಿಕ್ಕೆಲ್ಲವನ್ನು ನನಗೆ ಅಧೀನಪಡಿಸಿದ್ದಾರೆ, ನೀವು ಅವರ ಧರ್ಮಪತ್ನಿಯಲ್ಲವೇ? ಹೀಗಿರುವಲ್ಲಿ ನಾನು ಇಂತಹ ಮಹಾ ದುಷ್ಕೃತ್ಯವೆಸಗಿ ದೇವರಿಗೆ ವಿರುದ್ಧ ಹೇಗೆ ಪಾಪ ಮಾಡಲಿ ಎಂದು ಆಕೆಗೆ ಉತ್ತರ ಕೊಟ್ಟ. ಆದ್ಮೇಲೆ ಪೋಟಿಫರನ ಹೆಂಡತಿ, ಪೋಟಿಫರನು ಬೇರೆ ಒಂದು ಪ್ರದೇಶಕ್ಕೆ ಹೋಗುವಾಗ ಪ್ರಯಾಣದಲ್ಲಿದ್ದಾಗ ಪೋಟಿಫರನ ಹೆಂಡತಿ ಜೋಸೆಫನ ಮೇಲೆ ಬಹಳ ದಿನಗಳಿಂದ ಆತನ ಮೈಕಟ್ಟು, ಆತನ ಚೆಲ್ಲುವಿಕೆಗೆ ಆಕೆ ಮನಸ್ಸೋತು ಆತನೊಂದಿಗೆ ಶಾರೀರಿಕವಾದ ಸುಖವನ್ನು ಪಡೆಯಬೇಕೆಂಬುದಾಗಿ ಹಂಬಲಿಸುತ್ತಿರ್ತಾಳೆ. ಈ ಹಂಬಲಿಸುವಂತಹ ಸಂದರ್ಭದಲ್ಲಿ ಪೋಟಿಫರ ಅರಸ ಆತನು ದೂರದ ಊರಿಗೆ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ಅರಸ ಇಲ್ಲದನ್ನು ಮನಗಂಡಂತಹ ಈ ಪೋಟಿಫರನ ಹೆಂಡತಿ ಜೋಸೆಫನನ್ನು ಕರೀತಾಳೆ. ಬಾ, ನನ್ನ ಪತಿ ಮನೆಯಲ್ಲಿಲ್ಲ, ನಾವು ಶಾರೀರಿಕವಾಗಿ
ನಾವು ಸುಖ ಪಡೋಣ, ನನ್ನ ಹಾಸಿಗೆ ಬಾ ಎಂಬುದಾಗಿ ಆಕೆ ಕೈ ಚಾಚಿ ಎಷ್ಟು ಬಾರಿ ಕರೆದರು, ಎಷ್ಟು ಪ್ರಲೋಭನೆಗಳು ಕೊಟ್ಟರು, ಎಷ್ಟೇ ಆಕೆ ತನ್ನ ತೆಕ್ಕೆಗೆ ಅವನನ್ನು ತೆಗೆದುಕೊಳ್ಳಲಿಕ್ಕೆ ನೋಡಿದ್ರೂ ಕೂಡ ಜೋಸೆಫನು ಆಕೆಗೆ ಮನಸೋಲಲಿಲ್ಲ. ಹಾಗಾಗಿ ಜೋಸೆಫನಿಗೆ ಹೇಳ್ತಾನೆ, ಈ ಮನೆಯಲ್ಲಿ ನನಗಿಂತ ಹೆಚ್ಚಿನ ಅಧಿಕಾರ ಪಡೆದವರು ಒಬ್ಬರೂ ಇಲ್ಲ, ನಿಮ್ಮನ್ನು ಬಿಟ್ಟು ಬೇಕೆಲ್ಲವನ್ನು ನನಗೆ ಅಧೀನ ಮಾಡಿದ್ದಾರೆ, ನೀವು ಅವರ ಧರ್ಮಪತ್ನಿಯಲ್ಲವೇ? ಹೀಗಿರುವಲ್ಲಿ ನಾನು ಇಂತಹ ಮಹಾ ದುಷ್ಕೃತ್ಯವೆಸಗಿ ನನ್ನ ದೇವರಿಗೆ ವಿರುದ್ಧ ಹೇಗೆ ನಾನು ಪಾಪ ಮಾಡಲಿ? ಇದಾಗಿತ್ತು ಪ್ರಿಯರೇ ದಾವೀದ ಅರಸ ಹೇಳಿದ್ದು 119ನೇ ಕೀರ್ತನೆ 9ನೇ ವಾಕ್ಯದಲ್ಲಿ, ಯುವ ಜನರು ತನ್ನ ಯೌವನದಲ್ಲಿ ತನ್ನನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ? ದೇವರ ವಚನದ ಅನುಸರಣೆಯಿಂದ ಸಾಧ್ಯ. ಇವತ್ತು ನಾವು ಕಾಣ್ತೇವೆ, ಅನೇಕ ಯೌವನಸ್ಥರನ್ನು ಕಾಣ್ತೇವೆ, ಯಾರು ಕೂಡ ದೇವರ ವಾಕ್ಯವನ್ನು ಓದುವ, ಪ್ರಾರ್ಥಿಸುವ, ವಿಶ್ವಾಸದಲ್ಲಿ ಜೀವಿಸುವ ಮಕ್ಕಳನ್ನು ಕಾಣಲಿಕ್ಕೆ ಬಹಳ ವಿರಳವಾಗಿದೆ ಪ್ರಿಯರೇ, ವಿರಳಾತಿ ವಿರಳ. ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಲೌಕಿಕವಾದ ಕಾರ್ಯಗಳಲ್ಲಿ ಯೌವನಸ್ಥರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ದೇವರ ವಾಕ್ಯ ನಮಗೆ ಕರೆ ಕೊಡುತ್ತದೆ, ಒಬ್ಬ ಯೌವನಸ್ಥ ಸ್ತ್ರೀ ತನ್ನನ್ನು ಶುದ್ಧವಾಗಿ ಇಟ್ಟುಕೊಳ್ಳಲು ಸಾಧ್ಯ ವಚನದ ಅನುಸರಣೆಯಿಂದ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇದ್ದರೆ ಅದು ನಮ್ಮನ್ನು ತಪ್ಪು ಮಾಡಲು ಬಿಡುವುದಿಲ್ಲ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿದ್ದರೆ ಅದು ನಾವು ತಪ್ಪು ಮಾಡುವಾಗ ನಮ್ಮನ್ನು ಎಚ್ಚರಿಸುತ್ತದೆ. ಯಾರ ಹೃದಯದಲ್ಲಿ ದೇವರ ವಾಕ್ಯವಿಲ್ಲವೋ, ಯಾರಲ್ಲಿ ದೇವರ ವಾಕ್ಯವಿಲ್ಲವೋ ಅಂಥವನು ತಪ್ಪು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಯಾರ ಹೃದಯದಲ್ಲಿ ದೇವರ ವಾಕ್ಯವಿದೆಯೋ, ಯಾರಲ್ಲಿ ದೇವರ ಭಯವಿದೆಯೋ, ಯಾರು ದೇವರ ವಾಕ್ಯದಂತೆ ಜೀವಿಸ್ತಾರೋ ಅಂಥವರು ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಜೋಸೆಫನಿಗೆ ಏನು ಮಾಡಲಿಕ್ಕೆ ಕೂಡ ಸ್ವಾತಂತ್ರ್ಯ ಇತ್ತು. ಏಕೆಂದರೆ ಪೋಟಿಫರ ತನ್ನ ಸಾಮ್ರಾಜ್ಯದಲ್ಲಿ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದ. ಆದರೆ ಪ್ರೀತಿಯ ಸಹೋದರ ಸಹೋದರಿ, ಆತನು ತನ್ನ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. 1 ಕೊರಿಂಥರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೋಡ್ತೇವೆ, ಏನನ್ನು ಮಾಡಲು ನನಗೆ ಸ್ವಾತಂತ್ರ್ಯ ಇದೆ ಎಂದು ಹೇಳುವುದುಂಟು. ಜೋಸೆಫನಿಗೆ ಎಲ್ಲ ಅಧಿಕಾರಗಳು ಇತ್ತು, ಎಲ್ಲ ಅಧಿಕಾರ ಅವನ ಕೈಲಿತ್ತು. ಅವನ ಅಣತಿ ಮೇರೆಗೆ ಸಾಮ್ರಾಜ್ಯ ನಡೀತಾ ಇತ್ತು, ಅರಮನೆ ನಡೀತಾ ಇತ್ತು. ಆದರೆ ಜೋಸೆಫನು ದೈವ ಭಕ್ತನಾಗಿದ್ದನು, ದೈವ ಭಯವುಳ್ಳ ಮಗನಾಗಿದ್ದನು, ದೇವರ ವಾಕ್ಯದಂತೆ ಜೀವಿಸುವನಾದ ಕಾರಣ ಆತನು ಹೇಳ್ತಾನೆ, ಇಂತಹ ಮಹಾ ದುಷ್ಕೃತ್ಯವನ್ನು ಎಸಗಿ ನನ್ನ ದೇವರಿಗೆ ಹೇಗೆ ನಾನು ಪಾಪ ಮಾಡಲಿ, ನನ್ನ ದೇವರ ದೃಷ್ಟಿಗೆ ನಾನು ಹೇಗೆ ಪಾಪ ಮಾಡಲಿ ಅಂತ ಆತನು ನುಡಿಯುವುದನ್ನು ಕಾಣುತ್ತೇವೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಪೌಲರು ಹೇಳ್ತಾರೆ, ಏನನ್ನು ಮಾಡಲು ನನಗೆ ಸ್ವಾತಂತ್ರ್ಯ ಇದೆ ಎಂದು ಹೇಳುವುದುಂಟು, ಆದರೆ ಎಲ್ಲವೂ ನನಗೆ ಪ್ರಯೋಜನಕರವಲ್ಲ. ಏನನ್ನು ಮಾಡಲು ನನಗೆ ಸ್ವಾತಂತ್ರ್ಯ ಇದೆ, ಆದರೆ ನಾನು ಯಾವುದಕ್ಕೂ ಗುಲಾಮನಲ್ಲ. ಇವತ್ತು ಅನೇಕ ಯೌವನಸ್ಥರು ನುಡಿಯುವ ಮಾತು, ನನಗೆ ಸ್ವಾತಂತ್ರ್ಯ ಇದೆ, ನಾನು ಹೇಗೆ ಬೇಕಾದರೂ ನಾನು ಜೀವಿಸಲಿಕ್ಕೆ ನನಗೆ ಸ್ವಾತಂತ್ರ್ಯ ಇದೆ, ನಾನು ಹೇಗೆ ಬೇಕಾದರೂ ಡ್ರೆಸ್ ಮಾಡ್ಬೋದು, ಹೇಗೆ ಬೇಕಾದರೂ ಜೀವಿಸ್ಬೋದು, ಹೇಗೆ ಬೇಕಾದರೂ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಹೇಗೆ ಬೇಕಾದರೂ ನನ್ನ ಲೈಫನ್ನು ನಾನು ಲೀಡ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ದೇವರ ವಾಕ್ಯ ಹೇಳ್ತದೆ, ದೇವರು ಕೊಟ್ಟಂತಹ ಈ ಸ್ವಾತಂತ್ರ್ಯ ಎಲ್ಲವೂ ಕೂಡ ಇತಿಮಿತಿಯಲ್ಲಿರುವಾಗ ಮಾತ್ರವೇ ನಾವು ಆ ರಕ್ಷಣೆಯ ಕವಚದೊಳಗಡೆ ನಾವಿರ್ತೀವಿ. ಯಾವ ರೀತಿಯಾಗಿ ಜೋಸೆಫನಿಗೆ ಸ್ವಾತಂತ್ರ್ಯ ಇತ್ತು, ಅಧಿಕಾರ ಇತ್ತು, ಆದರೆ ಆತನು ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡಿಕೊಂಡಿಲ್ಲ. ಬದಲಿಗೆ ಆ ಸ್ವಾತಂತ್ರ್ಯವನ್ನು ಆತನು ಮಿಸ್ಯೂಸ್ ಮಾಡಿಕೊಂಡಿಲ್ಲ, ಬದಲಿಗೆ ಅದನ್ನು ಸದುಪಯೋಗ ಪಡಿಸಿಕೊಂಡು ತನ್ನ ಅರಸನಿಗೆ ಪ್ರಾಮಾಣಿಕನಾಗಿ ಜೀವಿಸಿದ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಎರಡನೇದಾಗಿ ನೋಡ್ತೇವೆ, ಬದುಕಿನ ಹಾದಿಗೆ ಯೌವನಸ್ಥ, ಈ ಬದುಕಿನ ಹಾದಿಗೆ ದಾರಿದೀಪ ದೇವರ ವಾಕ್ಯ. ಕೀರ್ತನೆಗಾರ 119ನೇ ಅಧ್ಯಾಯ 105ನೇ ವಾಕ್ಯ ಓದುವಾಗ, ನಿನ್ನ ವಾಕ್ಯ ನನಗೆ ದಾರಿದೀಪ, ನನ್ನ ಕಾಲಿನ ನಡೆಗೆ ಕೈದೀಪ. ಇವತ್ತು ಯೌವನಸ್ಥರ ಕೈಯಲ್ಲಿ ಪ್ರಮುಖವಾಗಿ ಇರಬೇಕಾಗಿರುವಂಥದ್ದು ದೇವರ ವಾಕ್ಯ. ಅವರ ಕಾಲುಗಳು, ಅವರ ಜೀವನಗಳು ಪ್ರಾರ್ಥನಾ ಮಂದಿರಕ್ಕೆ, ದೇವಾಲಯಕ್ಕೆ ನಡೆಯಬೇಕಾಗಿತ್ತು. ಆದರೆ ಇವತ್ತು ಅನೇಕರ ಕೈಗಳಲ್ಲಿ, ನಮ್ಮ ಯೌವನಸ್ಥರ ಕೈಯಲ್ಲಿ ನೋಡ್ತೀವಿ, ಮೊಬೈಲು, ಮಗದೊಂದು ಇರ್ತದೆ, ಮತ್ತು ಅವರ ಪ್ರಯಾಣ, ಅವರು ಲೌಕಿಕವಾದ ಕಾರ್ಯಗಳಲ್ಲಿ ಪ್ರಯಾಣಿಸುವುದನ್ನು ಕಾಣ್ತೇವೆ. ಪರಿಶುದ್ಧವಾದ ಗ್ರಂಥವನ್ನು ಕೈಗಳಲ್ಲಿ ತೆಗೆದು ಓದಲಿಕ್ಕೆ ಸಮಯ ಇರೋದಿಲ್ಲ, ಓದೋಲಿಕ್ಕೆ ಮನಸ್ಸಿಲ್ಲ, ದೇವಾಲಯಕ್ಕೆ ಹೋಗಲಿಕ್ಕೆ
ಮನಸ್ಸಿಲ್ಲ. ಆದರೆ ಇವತ್ತು ಯವನಸ್ಥ ಮಕ್ಕಳಿಗೆ ಮೊಬೈಲು ಮತ್ತೊಂದು ಮಗದೊಂದು ದುರುಚ್ಛೆಗಳು ಚಟಗಳಿಗೆ ಒಳಗಾಗಲಿಕ್ಕೆ ಆಸೆ ಪಡ್ತಾರೆ ಮತ್ತು ಕೆಟ್ಟದಾದ ಮಾರ್ಗಗಳಲ್ಲಿ ನಡೀಲಿಕ್ಕೆ ಆಸೆ ಪಡ್ತಾರೆ. ತಮ್ಮದೇ ಆದಂತಹ ಒಂದು ಸ್ವಾತಂತ್ರ್ಯವಾದ ಜೀವನವನ್ನು ಕಟ್ಕೊಳ್ಳಿಕ್ಕೆ ಹೋಗ್ತಾರೆ. ಕಡೆದಾಗಿ ಅದು ಆಪತ್ತಿನಲ್ಲಿ ಮುಕ್ತಾಯವಾಗ್ತದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ಬದುಕಿನ ಹಾದಿಗೆ ದೇವರ ವಾಕ್ಯ ದಾರಿದೀಪ. ಆ ದಾರಿದೀಪ, ಆ ವಾಕ್ಯ ನಮಗೆ ಮಾರ್ಗದರ್ಶನವನ್ನು ಕೊಡ್ತದೆ. ಯಾವಾಗ ಬೆಳಕಿರ್ತದೋ ಆಗ ನಾವು ಸರಿಯಾದ ಮಾರ್ಗದಲ್ಲಿ ನಡೀತೇವೆ, ಎಡು ಬೀಳೋದಿಲ್ಲ, ನಮಗೆ ಯಾವ ಆಪತ್ತು ಸಂಭವಿಸುವುದಿಲ್ಲ. ನಾವು ನೋಡ್ತೇವೆ, ದೇವರ ವಾಕ್ಯ ಕೇವಲ ದೂರದ ಗುರಿಯನ್ನು ತಲುಪುವ ದೀಪವಲ್ಲ, ಅದು ನಮ್ಮ ಪ್ರತಿ ಹೆಜ್ಜೆಗೂ ಬೆಳಕನ್ನು ನೀಡುವ ಕೈದೀಪ. ದೇವರ ವಾಕ್ಯ ಅದು ಕೈದೀಪ ಎಂದು ಬರೆದಿರುವಾಗ, ನಿನ್ನ ವಾಕ್ಯ ನನಗೆ ದಾರಿದೀಪ ಅಂತ ಬರೆದಿರುವ ಅರ್ಥ, ದೇವರ ವಾಕ್ಯ ದೂರದವರೆಗೆ ತಲುಪಲು ಹೋಗುವ ದೀಪವಲ್ಲ, ಬದಲಿಗೆ ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ವಾಕ್ಯ ನನ್ನನ್ನು ಸತ್ಯದ ಕಡೆಗೆ, ಬೆಳಕಡೆ ಕಡೆಗೆ, ಯೇಸುವಿನ ಕಡೆಗೆ ನಡೆಸುವ ದಾರಿದೀಪವಾಗಿದೆ ಈ ಬೆಳಕು, ಈ ಕ್ರಿಸ್ತ ಎಂಬ ದೇವರ ವಾಕ್ಯದ ಬೆಳಕು. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಾರಂಭದಲ್ಲಿ ನಾವು ಓದಿದಂಗೆ ಯೆರೆಮೀಯ 6:16 ವಾಕ್ಯದಲ್ಲಿ ಸರ್ವೇಶ್ವರ ಸ್ವಾಮಿ ತನ್ನ ಜನರಿಗೆ ಕೊಟ್ಟ ಕರೆಯಾಗಿದೆ. ಮತ್ತೊಂದು ಸಾರಿ ಅದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ನೀವು ದಾರಿ ಕೂಡುವ ಸ್ಥಳಗಳಲ್ಲಿ ನಿಂತು ನೋಡಿ. ಇವತ್ತು ನಿಮ್ಮ ಜೀವನವನ್ನು ದೇವರ ವಾಕ್ಯದೊಂದಿಗೆ ಅವಲೋಕಿಸಿಕೊಂಡು ನೋಡಿ. ಸಂತ ಅಗಸ್ಟಿನರು ಯಾವ ರೀತಿಯಾಗಿ ಆ ವಚನಕ್ಕೆ ತನ್ನ ಜೀವನವನ್ನು ಅಳವಡಿಸಿ ನೋಡುವಾಗ, ತನ್ನ ಜೀವನವು ತನ್ನ ದೇವರ ವಾಕ್ಯಕ್ಕೆ ಅಳವಡಿಸಿ ನೋಡುವಾಗ ತನ್ನ ಜೀವನ ಸರಿಯಾದ ಮಾರ್ಗದಲ್ಲಿ ಇರಲಿಲ್ಲ ಅಂತ ತಿಳಿದು ಆತನು ತನ್ನ ಜೀವನವನ್ನು, ತನ್ನ ಬದುಕನ್ನು ಕ್ರಿಸ್ತನ ಕಡೆಗೆ ಆತನು ರೂಪಿಸಿಕೊಂಡ. ಆ ರೀತಿಯಾಗಿ ಇವತ್ತು ನಮ್ಮ ಜೀವನವನ್ನು ಕೂಡ ನಾವು ಕ್ರಿಸ್ತನ ಕಡೆಗೆ ನಾವು ಕಟ್ಟಿಕೊಳ್ಳಬೇಕಾಗಿದೆ. ಪ್ರಿಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, 2 ಕೊರಿಂಥಿ 4ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ಕತ್ತಲೆಯಿಂದ ಬೆಳಕು ಹೊಳೆಯಲಿ ಎಂದ ದೇವರೇ ತಮ್ಮ ಜ್ಯೋತಿಯಿಂದ ನಮ್ಮ ಅಂತರಂಗವನ್ನು ಬೆಳಗಿಸಿದ್ದಾರೆ. ಯಾರ ಅಂತರಂಗದಲ್ಲಿ, ಯಾರ ಹೃದಯದಲ್ಲಿ ಯೇಸುವಿನ ವಚನ ಇರ್ತದೋ ಅವನ ಹೃದಯವನ್ನು ಬೆಳಗಿಸುವುದಂಥದ್ದು ಯೇಸು ಎಂಬ ವಚನದಿಂದ. ಹಾಗಾಗಿ ಪೌಲರು ಹೇಳ್ತಾರೆ, ತಮ್ಮ ಜ್ಯೋತಿಯಿಂದ ನಮ್ಮ ಅಂತರಂಗವನ್ನು ಬೆಳಗಿಸಿದ್ದಾರೆ. ಇದರ ಪರಿಣಾಮವಾಗಿ ಕ್ರಿಸ್ತ ಯೇಸುವಿನ ಮುಖಮಂಡಲದಲ್ಲಿ ಪ್ರಜ್ವಲಿಸುವ ದೇವರ ಮಹಿಮೆಯ ದಿವ್ಯ ಜ್ಞಾನವು ನಮ್ಮಲ್ಲಿ ಉದಯಿಸುವತ್ತಾಗಿದೆ. ಯಾವಾಗ ಪ್ರೀತಿಯ ಸಹೋದರ ಸಹೋದರಿ, ತಮ್ಮ ಜ್ಯೋತಿಯಿಂದ ನಮ್ಮ ಅಂತರಂಗವನ್ನು ಯೇಸು ಕ್ರಿಸ್ತರು ಬೆಳಗಿಸಲು ನಮ್ಮ ಅಂತರಂಗಗಳನ್ನು ಕ್ರಿಸ್ತನಿಗೆ ಬಿಟ್ಟು ಕೊಡುತ್ತೇವೋ, ಇದರ ಪರಿಣಾಮವಾಗಿ ಯೇಸು ಕ್ರಿಸ್ತರ ಮುಖಮಂಡಲದಲ್ಲಿ ಪ್ರಜ್ವಲಿಸುವ ದೇವರ ಮಹಿಮೆಯ ದಿವ್ಯ ಜ್ಞಾನ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಉಗಮವಾಗ್ತದೆ. ಆಗ ನಾವು ಅಜ್ಞಾನಿಗಳಂತೆ ಜೀವಿಸುವುದಿಲ್ಲ, ದೈವ ಜ್ಞಾನದಿಂದ ಜೋಸೆಫರಂತೆ, ದಾವಿದನಂತೆ ನಾನು ಮತ್ತು ನೀವು ನಡೆಸಲ್ಪಡೋರಾಗ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ಯಾವ ವ್ಯಕ್ತಿಯ ಹೃದಯದಲ್ಲಿ ದೇವರ ವಾಕ್ಯ ಇರ್ತದೋ ಆ ವಾಕ್ಯ ಅವನಿಗೆ ಮಾರ್ಗದರ್ಶನವನ್ನು ಕೊಡುತ್ತದೆ. ಯೆಶಾಯ ಪ್ರವಾದಿ 30ನೇ ಅಧ್ಯಾಯ 21ನೇ ವಾಕ್ಯನ ಓದುವಾಗ, ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದೆ ಇದೇ ಮಾರ್ಗದಲ್ಲಿ ನಡೆಯಿರಿ ಎಂಬ ಮಾತು ಇಂದಿನಿಂದ ನಿಮ್ಮ ಕಿವಿಗೆ ಕೇಳಿಸುತ್ತದೆ. ಯಾವಾಗ ನೀವು ಕ್ರಿಸ್ತನೊಂದಿಗೆ ಅನ್ಯೋನ್ಯವಾಗಿರ್ತೀರೋ, ಯಾವಾಗ ದೇವರ ವಾಕ್ಯದ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ತೀರೋ, ನಿಮ್ಮ ಅಂತರಂಗದಲ್ಲಿ ದೇವರ ಆತ್ಮರು ಯಾವಾಗ ಇರ್ತಾರೋ ಆಗ ನೀವು ಹೋಗುವ ಪ್ರತಿಯೊಂದು ಮಾರ್ಗದಲ್ಲಿ ಪರಿಶುದ್ಧಾತ್ಮರು ನಿಮಗೆ ಮಾರ್ಗದರ್ಶನ ಕೊಡುವರಾಗ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ವರ್ಷಗಳ ಹಿಂದೆ ಒಮ್ಮೆ ನನಗೆ ಬಹಳ ಹಣದ ತೀವ್ರಗತಿಯಾದ ಒಂದು ಇಕ್ಕಟ್ಟಿನ ಸಮಯ. ಹಾಗಾಗಿ ಒಂದು ಸಮಯದಲ್ಲಿ ಒಂದು ಚೀಟಿಯನ್ನು ನಾನು ಹಾಕಿದೆ. ಆ ಚೀಟಿಯನ್ನು ತೆಗಿಲಿಕ್ಕೆ ನಾನು ಹೋಗಬೇಕಾಗಿತ್ತು. ಮನೆಯಿಂದ ಹೊರಡುವಾಗ ಬೈಕಲ್ಲಿ ಹೋಗಲಿಕ್ಕೆ ನಿರ್ಧರಿಸಿದೆ. ಬೈಕ್ ತೆಗೆದುಕೊಂಡು ಹೋಗುವಂತ ನಿರ್ಧರಿಸುವಾಗ ಭಯಂಕರವಾದ ಮಳೆ. ನಾನು ಬೈಕಲ್ಲಿ ಹೋಗಲಿಕ್ಕೆ ಆಗಲ್ಲ ಅಂತೇಳಿ ಬೈಕ್ ನಿಲ್ಲಿಸಿ ಕಾರ್ನ ತೆಗೆದುಕೊಂಡು ಹೋಗೋಣ ಅಂತ ನಿರ್ಧರಿಸುವಾಗ ಕಾರ್ನ ಚಾವಿ ತಗೊಳ್ಕೊಳ್ಳುವಾಗ ಪರಿಶುದ್ಧಾತ್ಮರು ಹೇಳ್ತಾರೆ, ನೀನು ಹೋಗಬೇಡ. 2 ಬಾರಿ ನನಗೆ ಭಾಳ ಸ್ಪಷ್ಟವಾಗಿ ಪವಿತ್ರಾತ್ಮ ಹೇಳಿದ್ರು.
ಆದರೆ ಅಂದಿನ ನನಗೆ ಹಣಕಾಸಿನ ಬಹಳ ಅಗತ್ಯ ಇದ್ದ ಕಾರಣ ನಾನು ಇತರರಿಗೆ ಇನ್ನೊಬ್ಬರಿಗೆ ಕೊಡಲೇಬೇಕಾಗಿತ್ತು. ನನ್ನ ಮಾತು ಕೊಡಲಿಲ್ಲ ಅಂದರೆ ನಾನು ಮಾತು ತಪ್ಪಿದವನಾಗ್ತೇನೆ ಅಂತ ಹೇಳಿ ಹೋಗಿ ಆ ಚೀಟಿಯನ್ನು ತೆಗೆದು ಅವರು ದುಡ್ಡನ್ನು ಅವ್ರಿಗೆ ಕೊಡೋಣ ಅಂತ ಹೇಳಿ ನಾನು ಹೊರಡುವಾಗ ಬಾಗಿಲು ದಾಟುವಾಗಲೂ ಕೂಡ ದೇವರಾತ್ಮ ಹೇಳಿದ್ರು, ಮಗನೇ ಇವತ್ತು ಕಾರಲ್ಲಿ ಹೋಗಬೇಡ ಅಂತ. ನಾನು ಈ ಅವಸರದಲ್ಲಿ ಈ ದೇವರ ಆತ್ಮನ ಸ್ವರಕ್ಕೆ ನಾನು ಕಿವಿಗೊಡಲಿಲ್ಲ. ನಾನು ನನ್ನ ಮಾರುತಿ ಓಮನಿಯನ್ನು ತೆಗೆದುಕೊಂಡು ಹೊರಟೆ. ಕೇವಲ 1.5 ಕಿಲೋಮೀಟ್ರ್ ಕೂಡ ನನ್ನ ಮನೆಯಿಂದ ಕ್ರಮಿಸಲಿಲ್ಲ. ನನ್ನ ಕಾರಿಗೆ ಆಕ್ಸಿಡೆಂಟ್ ಆಗಿ ಫುಲ್ಲು ಫ್ರಂಟೆಲ್ಲ ಅಪ್ಪಚ್ಚೆ ಆಗಿ ಸ್ಟೇರಿಂಗ್ ನನ್ನ ಎದೆಯ ಭಾಗಕ್ಕೆ ಬಂದಿತ್ತು. ನನಗೆ ಮಾತ್ರ ಯಾವ ಸಣ್ಣ ಕೂದಲಿನಷ್ಟು ಅಪಾಯವಾಗಲಿಲ್ಲ, ಆದರೆ ಕಾರು ಫುಲ್ ಡ್ಯಾಮೇಜ್ ಆಗಿ ಹೋಗಿತ್ತು. ನಾನು ಡೋರಿಂದ ಆಚೆ ಬಂದೆ. ಆಚೆ ಬಂದಮೇಲೆ ನಾನು ಕೂಗ್ತಾ ಇದ್ದೇನೆ, ಕಿರಿಸ್ತಾ ಇದ್ದೇನೆ. ಯಾಕಂದರೆ ಶಾಲೆಯ ಬಸ್ಸು ಮುಂದೆ ಹೋಗ್ತಾ ಇದೆ. ಅವನು ರೈಟ್ ಇಂಡಿಕೇಟರ್ ಹಾಕಿ ಸಡನ್ ಬ್ರೇಕ್ ಹೊಡೆದಿದ್ದ. ನಾನು ಹಿಂದೆನೇ ಇದ್ದೆ. ಮಳೆ ಇದ್ದ ಕಾರಣ ಬ್ರೇಕ್ ಅಪ್ಲೈ ಮಾಡಿದ್ರು ಕೂಡ ನಿಲ್ಲದೆ ಹೋಗಿ ಕಾರಿಗೆ ಡಿಕ್ಕಿ ಆಯಿತು. ನಾನು ಇಳಿದು ಕೂಗಾಡಿದೆ, ಡ್ರೈವರ್ ಮೇಲೆ ಕೂಗಾಡಿದೆ, ಕಿರಿಚಾಡಿದೆ. ಆಗ 1 ನಿಮಿಷ ದೇವರಾತ್ಮ ಹೇಳ್ತಾರೆ, ನಿನ್ನ ಕಾರನ್ನು ನೋಡು. ನಾನು ನನ್ನ ಕಾರನ್ನು ನೋಡಿದೆ, ನನ್ನನ್ನು ನೋಡಿದೆ, ಕಾರು ಅಪ್ಪಚ್ಚೆ ಆಗಿದೆ, ನನಗೇನೂ ಆಗಲಿಲ್ಲ. ಆಗ ದೇವರಾತ್ಮ ಹೇಳಿದ್ರು, ಅವನನ್ನು ಬಿಟ್ಟುಬಿಡು, ಅವನ ಮೇಲೆ ಜಗಳ ಮಾಡಬೇಡ. ಯಾಕಂದರೆ ಪ್ರೀತಿಯ ಸಹೋದರ ಸಹೋದರಿ, ಆತನು ರೈಟ್ ಇಂಡಿಕೇಟರ್ ಹಾಕಿದ್ನೋ ಸಡನ್ ಬ್ರೇಕ್ ಹಾಕಿದ್ನೋ ಆತನದಲ್ಲ ತಪ್ಪು. ನಾನು ಮನೆಯಿಂದ ಹೊರಡುವಾಗಲೇ ದೇವರಾತ್ಮ ನನಗೆ ಹೇಳಿದರು, ಈ ಕಾರನ್ನು ತೆಗೆದುಕೊಂಡು ಹೋಗಬೇಡ ಅಂತ. ಯಾವಾಗ 3 ಸಾರಿ ದೇವರಾತ್ಮ ಹೇಳಿದ್ರು ಕೂಡ ನಾನು ಅದನ್ನು ನಿರಾಕರಿಸಿ ಅದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಹೋದ ಕಾರಣ ನನ್ನ ಕಾರನ್ನು ನಾನು ಕಳ್ಕೊಂಡೆ. ಆದರೆ ಪ್ರೀತಿಯ ಸಹೋದರ ಸಹೋದರಿ, ನನ್ನ ಪ್ರಾಣಕ್ಕೆ ನನಗೆ ದೇವರು ಯಾವ ಸಣ್ಣ ಒಂದು ಕೂದಲಿನಷ್ಟು ಕೂಡ ಗಾಯ ಮಾಡಲಿಕ್ಕೆ ದೇವರು ಬಿಟ್ಟು ಕೊಡಲಿಲ್ಲ. ಆಗ ನನಗೆ ಮನದಟ್ಟಾಯಿತು. ನಾನು ಆ ಡ್ರೈವರ್ಗೆ ಹೇಳಿದೆ, ಅಪ್ಪ ನೀನು ಬಸ್ ತೆಗೆದುಕೊಂಡು ಹೋಗಂತೇಳಿ ನನ್ನ ಮಗನನ್ನು ತೆಗೆದುಕೊಂಡು ಬಂದು ಕರೆದು ಕಾರನ್ನು ಗ್ಯಾರೇಜ್ಗೆ ಕಳಿಸ್ಕೊಟ್ಟೆ. ಆತ್ಮೀಯ ಸಹೋದರ ಸಹೋದರಿ, ನಾವು ಹೋಗುವ ಮಾರ್ಗಗಳಲ್ಲಿ ದೇವರಾತ್ಮ ನೀನು ಹೋಗುವ ಮಾರ್ಗ ಸರಿ ಇದೆಯೋ ತಪ್ಪಿದೆಯೋ ಆಪತ್ತಿದೆಯೋ ಎಂಬುದ ಸಂದರ್ಭಗಳು ಬರುವಾಗ ದೇವರು ನಮಗೆ ಹೇಳಿಕೊಡ್ತಾರೆ. ನೀನು ಹೋಗುವ ಮಾರ್ಗಗಳಲ್ಲಿ ನಿನಗೇನಾರು ಆಪತ್ತು ವಿಪತ್ತು ಆಗೋದಿದ್ದರೆ ದೇವರು ಎಚ್ಚರಿಕೆ ಕೊಡ್ತಾರೆ. ಕಾರಣ ಆ ವಚನ ನಿನ್ನ ಬದುಕಿಗೆ ದಾರಿದೀಪವಾಗಿರುವಾಗ ಆ ವಚನ ನಿನ್ನನ್ನು ಕೈ ಹಿಡಿದು ನಡೆಸುವಂತಾಗ್ತದೆ. ಮೂರನೇದಾಗಿ ನೋಡ್ತೀವಿ ಪ್ರೀತಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಅಕ್ಷರಗಳಲ್ಲ, ಅದು ಶಕ್ತಿಯಾಗಿದೆ. ದೇವರ ವಾಕ್ಯ ಅದು ಯಾರೋ ಬರೆದಂಥ ಅಕ್ಷರಗಳಲ್ಲ, ಅದು ಪರಿಶುದ್ಧಾತ್ಮರೇ ಬರೆಸಲ್ಪಟ್ಟಂತಹ ಶಕ್ತಿಯುತ ಜೀವವುಳ್ಳ ವಾಕ್ಯಗಳಾಗಿದೆ. ಇಬ್ರಿಯ 4ನೇ ಅಧ್ಯಾಯದಲ್ಲಿ 12-13 ವಾಕ್ಯ ಓದುವಾಗ, ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಪ್ರಾಣ ಮತ್ತು ಆತ್ಮಗಳ ಕೀಳು ಮತ್ತು ಮಜ್ಜೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಸೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ಪ್ರೀತಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಅದು ಚಲಿಸ್ತದೆ, ಜೀವಿಸ್ತದೆ. ಹೃದಯದ ಆಸೆ ಆಕಾಂಕ್ಷೆಗಳನ್ನು ಕೂಡ ವಿವೇಚಿಸುವಂತಹದ್ದಾಗಿದೆ ದೇವರ ವಾಕ್ಯ. ಈ ವಾಕ್ಯ ಯಾವಾಗ ನಾವು ಸ್ವೀಕಾರ ಮಾಡಿಕೊಳ್ತೀವೋ, ಈ ವಾಕ್ಯ ಕೀಳು ಮಜ್ಜೆಗಳಲ್ಲಿ ಪ್ರಾಣ ಆತ್ಮಗಳಲ್ಲಿ ಛೇದಿಸಿ ನಮ್ಮಲ್ಲಿರುವಂತಹ ಎಲ್ಲ ಶುದ್ಧತೆಗಳಿಂದ ಈ ವಾಕ್ಯ ನಮ್ಮನ್ನು ಶುದ್ಧೀಕರಿಸಿ ನಮ್ಮ ಹೃದಯದ ಆಸೆಯನ್ನು ಕೂಡ ಗ್ರಹಿಸಿ ಪಿತನಲ್ಲಿ ಭಿನ್ನಯಿಸುವಂಥದ್ದಾಗಿದೆ ದೇವರ ವಾಕ್ಯ. ಹಾಗಾಗಿ ನನ್ನ ಆತ್ಮೀಯ ಸಹೋದರ ಸಹೋದರಿ, ಅನೇಕರು ಹೇಳ್ತಾರೆ ನಾವು ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ, ನಾವೇನು ದಾಸರಲ್ಲ ಅಂತ. ದೇವರ ವಾಕ್ಯ ಹೇಳ್ತದೆ ನೀವು ಒಬ್ಬರಿಗೆ ಲೆಕ್ಕ ಕೊಡಲೇಬೇಕು ಎಂಬುದಾಗಿ. 13ನೇ ವಾಕ್ಯದಲ್ಲಿ ನೋಡ್ತೀವಿ, ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚುಮರೆಯಾದುದು ಯಾವುದಿಲ್ಲ, ಅವರ ದೃಷ್ಟಿಗೆ ಎಲ್ಲವೂ ಬಟ್ಟ ಬಯಲು. ಇವತ್ತು ಯೌವನಸ್ಥರು ತಂದೆ ತಾಯಿಗಳ ಕಣ್ತಪ್ಪಿಸಿ ಅಥವಾ ಬೇರೆ ಯಾವುದೋ ಪ್ರೀತಿಯಲ್ಲಿ ಬಿದ್ದು ತಮ್ಮ ರಹಸ್ಯಕರವಾದ ಜೀವನವನ್ನು ಜೀವಿಸಿ ಪಾಪದಲ್ಲಿ ಬೀಳುವಾಗ ಅನೇಕರು ನೆನೆಸಿರ್ತಾರೆ, ನನ್ನನ್ನು ಯಾರೂ ನೋಡಲಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ದಾವೀದ ಅರಸ 139ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ಆಕಾಶದ ಮೇಘದ ಮಂಡಲದಲ್ಲಿ ಹೋದರೂ ಕೂಡ ನೀನು ಅಲ್ಲಿದೆಯಾ, ಪಾತಾಳಕ್ಕೆ ಹೋದರೂ ಅಲ್ಲಿದೆಯಾ, ಬಂಡೆ ಬಿರುಕಿನಲ್ಲಿ ನೀನಿದೆಯಾ, ನಿನ್ನ ಕಣ್ಣು ತಪ್ಪಿಸಿ ನಾನು ಎಲ್ಲಿಗೆ ಹೋಗಲಿ ಅಪ್ಪ. ನನ್ನ ಆತ್ಮೀಯ ಯೌವನಸ್ಥ ಮಕ್ಕಳೇ, ನಾನು ಕೂಡ ಯೌವನವನ್ನು ದಾಟಿ ಬಂದವನೇ. ನಿನ್ನ ಯೌವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ದೇವರ ಕಣ್ಣು ನಿನ್ನನ್ನು ನೋಡುತ್ತಲೇ ಇದೆ. ಹಾಗಾಗಿ ನಾನು ಯಾರಿಗೂ ಹೆದರಬೇಕಾಗಿಲ್ಲ, ನಾನು ಯಾರಿಗೂ ಲೆಕ್ಕ ಕೊಡಬೇಕಾಗಿಲ್ಲ ಅಂತ ನನ್ನನ್ನು ಯಾರೂ ನೋಡ್ತಾ ಇಲ್ಲ ಎಂಬುದಾಗಿ ಉದಾಸೀನ ಮಾಡದೆ ದೇವರ ಭಯದಲ್ಲಿ ಜೀವಿಸುವರಾಗಿರಿ. ಹಾಗಾಗಿ ಆತ್ಮೀಯ ಸಹೋದರ ಸಹೋದರಿ, ಮತ್ತಾಯ 8ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡ್ತೇವೆ, ಆ ಶತಾಧಿಪತಿ ಪ್ರಭು
ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗ್ತಾನೆ. ಶತಾಧಿಪತಿ ಯೇಸುವಿನ ಬಳಿಗೆ ಬಂದು, ಪ್ರಭು, ನನ್ನ ಸೇವಕ ರೋಗಗ್ರಸ್ತನಾಗಿದ್ದಾನೆ, ರೋಗದ ಅವಸ್ಥೆಯಲ್ಲಿದ್ದಾನೆ, ಈಗೋ ನೀವು ಒಂದು ಮಾತು ಹೇಳಿದ್ರೆ ಅವನು ಸ್ವಸ್ಥನಾಗ್ತಾನೆ. ಯೇಸು ಹೇಳ್ತಾರೆ, ನಾನೇ ಬಂದು ಗುಣಪಡಿಸ್ತೇನೆ. ಪ್ರಭು, ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ, ನೀವೊಂದು ಮಾತು ಹೇಳಿದ್ರೆ ಸಾಕು. ಪ್ರೀತಿಯ ಸಹೋದರ ಸಹೋದರಿ, ಈ ಶತಾಧಿಪತಿಯೊಬ್ಬ ಅಧಿಕಾರದಲ್ಲಿರುವ ವ್ಯಕ್ತಿ. ಈ ವ್ಯಕ್ತಿ ಹೇಳ್ತಿದ್ದಾನೆ, ನೀವು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ. ಪ್ರಿಯರೇ, ಇವತ್ತು ಕೇವಲ ಲೋಕದ ಅಧಿಕಾರ ಪಡೆದ ನಾವೇ ನಾವು ನಮ್ಮ ಅಧಿಕಾರ ಪದವಿಯ ಒಂದು ಅವಸ್ಥೆಯನ್ನು ಜನರಿಗೆ ತೋರಿಸ್ತೀವಿ. ನಾನು ನೋಡಿ ಎಂಥ ಪೊಸಿಷನಲ್ಲಿದ್ದೀನಿ, ನನ್ನ ಹತ್ರ ಎಲ್ಲರೂ ಬರಬೇಕಂತಾರೆ. ಆದರೆ ಈ ಶತಾಧಿಪತಿ ಹೇಳ್ತಾನೆ, ಪ್ರಭು, ನೀವು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ನೀವೊಂದು ಮಾತು ಹೇಳಿ ಸಾಕು. ಯಾಕಂದರೆ ನಾನು ಒಬ್ಬನಿಗೆ ಹೋಗು ಅಂದರೆ ಹೋಗ್ತಾನೆ, ಬಾ ಅಂದರೆ ಬರ್ತಾನೆ, ಆದರೆ ನೀವು ನನ್ನ ಮನೆಗೆ ಬರೋಷ್ಟು ಯೋಗ್ಯತೆ ಇಲ್ಲ, ನೀವೊಂದು ಮಾತು ಹೇಳಿ. ಅಂದರೆ ಈ ಶತಾಧಿಪತಿಯ ವಿಶ್ವಾಸ ನೋಡಿ, ಅವರು ಹೇಳಿದ ಒಂದು ಮಾತಿನಲ್ಲಿ, ಅವರು ಹೇಳಿದ ಮಾತಿನಲ್ಲಿ ಆ ಮಗನಿಗೆ ಸೌಖ್ಯವಾಗ್ತದೆ. ಇವತ್ತು ನನ್ನ ಆತ್ಮೀಯ ಸಹೋದರ ಸಹೋದರಿ, ನಿನ್ನ ಯೌವನದ ಬದುಕಿಗೆ ಒಂದು ವಚನ ಸಾಕು. ನಿನ್ನ ಯೌವನದ ಜೀವನವನ್ನು ಸಮೃದ್ಧಿಯಾದ ಜೀವನವಾಗಿ, ಸಂತೋಷವಾದ ಜೀವನವಾಗಿ, ಸುಂದರವಾದ ಜೀವನವಾಗಿ, ಯೇಸುವಿಗೆ ಮೆಚ್ಚುಗೆಯಾಗುವ ಜೀವನವನ್ನು ಜೀವಿಸಲಿಕ್ಕೆ ನಿನಗೆ ಒಂದು ವಚನ ಸಾಕು. ಆ ವಾಕ್ಯವೇ ಯೇಸು ಕ್ರಿಸ್ತರಾಗಿದ್ದಾರೆ. ಹಾಗಾಗಿ ಆ ವಚನ ಯಾವುದು ಎಂಬುದಾಗಿ ನೀನು ಪವಿತ್ರ ಗ್ರಂಥವನ್ನು ಓದುವಾಗ ಆ ವಚನ ನಿನಗಾಗಿ ದೇವರಿಟ್ಟರ ವಚನ ನಿನಗೆ ಪ್ರಕಟಣೆ ಆಗ್ತದೆ. ಅದಾಗಿದೆ ಪ್ರವಾದಿ ಯೆರೆಮೀಯ ಹೇಳಿದ್ದು, ನೀವು ದಾರಿ ಕೂಡುವ ಸ್ಥಳಗಳಲ್ಲಿ ನಿಂತು ನೋಡಿ, ಸನಾತನ ಮಾರ್ಗ ಯಾವುದು, ಸನ್ಮಾರ್ಗ ಎಲ್ಲಿದೆ ಎಂದು ವಿಚಾರಿಸಿ ಅದನ್ನು ತಿಳಿದುಕೊಂಡು ಅದರಲ್ಲೇ ಮುನ್ನಡೆಯಿರಿ. ಯಾವಾಗ ವಿಚಾರಿಸ್ತಿರೋ, ಯಾವಾಗ ತಿಳ್ಕೊಳ್ತಿರೋ, ಸನಾತನ ಮಾರ್ಗ ಸನ್ಮಾರ್ಗ ಅಂತ ಗೊತ್ತಾಗ್ತದೋ, ಅಲ್ಲೇ ನಿಲ್ಲದೆ ಅದರಲ್ಲೇ ನೀನು ಜೀವಿಸುವಾಗ ಮನ ನೆಮ್ಮದಿ ಸಿಗ್ತದೆ. ಇವತ್ತು ಅನೇಕ ಯೌವನಸ್ಥ ಮಕ್ಕಳು ಅನೇಕರನ್ನು ನಾವು ಕಾಣ್ತೇವೆ, ಮೇಲೆ ನಗಾಡ್ತಾ ಇರ್ತಾರೆ, ಒಳಗಡೆ ಒಂದು ರೀತಿಯಾದ ಭಯ, ಜಿಗುಪ್ಸೆ, ನಿರುತ್ಸಾಹ. ಅನೇಕರನ್ನು ನಾವು ಕೌನ್ಸಿಲಿಂಗ್ ಮಾಡುವಾಗ ನೋಡ್ತೀವಿ, ಬದುಕಕ್ಕಿಂತ ಸತ್ತು ಹೋಗೋದು ಮೇಲು. ಏಕೆಂದರೆ ನನ್ನ ತಂದೆ ತಾಯಿಗೆ ನಾನು ಮರೆಮಾಚಿ ಪಾಪದಲ್ಲಿ ಬಿದ್ದಿದ್ದೇನೆ, ನನ್ನ ಜೀವನವನ್ನು ನಾನು ಒಪ್ಪಿಸ್ಕೊಂಡು ಬಿಟ್ಟಿದ್ದೇನೆ, ಈಗ ನಾನು ಹೇಗೆ ನನ್ನ ಮುಖ ಎತ್ತಿ ತೋರಿಸಲಿ ಅಂತ ಅನೇಕರು ನಮ್ಮ ಬಳಿಗೆ ಹೇಳುವುದುಂಟು ಪ್ರಿಯರೇ. ಹಾಗಾಗಿ ಇವತ್ತು ನಿನ್ನ ಜೀವನವನ್ನು ಕಟ್ಟಲು, ನಿನ್ನ ಜೀವನವನ್ನು ರೂಪಿಸಲು ಯೇಸು ಕ್ರಿಸ್ತರಿಂದ ಸಾಧ್ಯ. ಹಾಗಾಗಿ ಆ ಶತಾಧಿಪತಿ ಹೇಳಿದಂತೆ ಆ ವಚನಕ್ಕಾಗಿ ಯೇಸು ಕ್ರಿಸ್ತರಲ್ಲಿ ನೀನು ಪ್ರಾರ್ಥಿಸು, ಆ ಯೇಸುವನ್ನು ನಿನ್ನ ಜೀವನಕ್ಕೆ ಆಹ್ವಾನಿಸು. ಪ್ರೀತಿಯ ಸಹೋದರ ಸಹೋದರಿ, ಹಾಗಾಗಿ ಪ್ರೀತಿಯ ಈ ದಿನಗಳಲ್ಲಿ ನಾವು ನೋಡ್ತೇವೆ, ಅನೇಕ ಯುವಜನರಲ್ಲಿ ಮಾನಸಿಕವಾದ ಒತ್ತಡ, ಖಿನ್ನತೆ ಮತ್ತು ಪಾಪದ ಕಲೆಗಳನ್ನು ಗುಣಪಡಿಸಲು ದೇವರ ಒಂದೇ ಒಂದು ವಚನಕ್ಕೆ ಶಕ್ತಿ ಇದೆ. ದೇವರ ವಚನಕ್ಕೆ ಶಕ್ತಿ ಇದೆ. ನಿಮ್ಮಲ್ಲಿರುವ ಮಾನಸಿಕವಾದ ಪರಿಸ್ಥಿತಿ, ಮಾನಸಿಕವಾದ ಒತ್ತಡ, ಖಿನ್ನತೆ, ರಹಸ್ಯಕರವಾದ ಪಾಪದ ಕರೆಗಳು, ಪಾಪದ ಜೀವನ, ಪಾಪದಲ್ಲಿ ಬಿದ್ದು ಇದು ಮಾನಸಿಕವಾದ ರೋಗದಲ್ಲಿ ಬಳಲ್ತಿರುವ ನಿನಗೆ ದೇವರ ವಾಕ್ಯ ಮುಕ್ತಿಯ ಮಾರ್ಗ, ದೇವರ ವಾಕ್ಯ ಸಿದ್ಧ ಔಷಧಿ, ದೇವರ ವಾಕ್ಯ ನಿನಗೆ ದಾರಿದೀಪವಾಗಿದೆ. ಹಾಗಾಗಿ ಆತ್ಮೀಯ ಸಹೋದರ ಸಹೋದರಿ, ಕೀರ್ತನೆಗಾರ ಹೇಳ್ತಾನೆ 107ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಗುಣಪಡಿಸಿದನವರನ್ನು ತನ್ನ ವಾಣಿಯಿಂದ ತಪ್ಪಿಸಿದನು ಅವರನ್ನು ವಿನಾಶದ ಕೂಪದಿಂದ. ಯಾವಾಗ ಕ್ರಿಸ್ತನಿಗಾಗಿ, ದೇವರ ವಾಕ್ಯಕ್ಕಾಗಿ ನೀವು ಹಂಬಲಿಸ್ತಿರೋ, ನಿಮ್ಮಲ್ಲಿರುವಂತಹ ಶಾರೀರಿಕ, ಮಾನಸಿಕ, ಆತ್ಮಿಕ ಎಲ್ಲ ರೋಗಗಳನ್ನು ಯೇಸು ಕ್ರಿಸ್ತರು ನಿಮ್ಮಿಂದ ಗುಣಪಡಿಸಿ ನಿಮ್ಮನ್ನು ವಿನಾಶದಿಂದ, ಅಂಧಕಾರದಿಂದ, ಕತ್ತಲೆಯಿಂದ, ಜಿಗುಪ್ಸೆಯಿಂದ, ಆತ್ಮಹತ್ಯೆ ಚಿಂತೆಯಿಂದ ನಿಮ್ಮನ್ನು ಅವರು ಬಿಡುಗಡೆ ಮಾಡ್ತಾರೆ. ಸೈತಾನನ ವಶದಿಂದ ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ. ಹಾಗಾಗಿ ಆತ್ಮೀಯ ಸಹೋದರ ಸಹೋದರಿ, ಯಾವಾಗ ನಮ್ಮಲ್ಲಿರುವ ಕಲ್ಲಾದ ಹೃದಯವನ್ನು ಕರಗಿಸಲು ಈ ವಾಕ್ಯ ಬೆಂಕಿಯಂತೆ ಕಾರ್ಯ ಮಾಡ್ತಾರೆ. ನಮ್ಮ ಕಲ್ಲಾದ ಹೃದಯಗಳು, ಸೈತಾನ ಹೇಳ್ತಾನೆ, ಇಲ್ಲ ನೀನು ಕ್ಷಮೆಗೆ ಅರ್ಹನಲ್ಲ, ಇಲ್ಲ ನಿನ್ನನ್ನು ಯಾರೂ ಪ್ರೀತಿಸುವುದಿಲ್ಲ, ನೀನು ಜೀವಿಸೋಕ್ಕೆ ಯೋಗ್ಯಳಲ್ಲ, ನೀನು ದ್ರೋಹ ಮಾಡಿರುವೆ, ನೀನು ಮೋಸ ಮಾಡಿರುವೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಸೈತಾನ ನಿನಗೆ ಭಾವನೆಗಳನ್ನು ಕೊಡ್ತಾರೆ. ಆದರೆ ಯೇಸು ಕ್ರಿಸ್ತರು ಹೇಳ್ತಾರೆ, ಇದೋ ನಾನು ಜೀವ ಕೊಡಲಿಕ್ಕೆ ಬಂದಿದ್ದೇನೆ, ಆ ಜೀವ ಯಥೇಚ್ಛವಾಗಿ ನಿನಗೆ ಕೊಡ್ತೇನೆ ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರಿ, ಯೆರೆಮೀಯ 23:29 ವಾಕ್ಯ ಓದಿ ನೋಡಿ.
ಒಟ್ಟನ್ನು ಕಾಳಿನೊಂದಿಗೆ ಹೋಲಿಸಲಾದೀತೆ. ನನ್ನ ವಾಕ್ಯ ಬೆಂಕಿಗೆ ಸಮಾನ, ಬಂಡೆಯನ್ನು ಪುಡಿ ಪುಡಿ ಮಾಡುವ ಸುತ್ತಿಗೆಗೆ ಸಮಾನ. ಇದು ಸರ್ವೇಶ್ವರನ ನುಡಿ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಿಮ್ಮಲ್ಲಿರುವ ಕಲ್ಲಾದ ಹೃದಯವನ್ನು ಕರಗಿಸಲು ದೇವರ ವಾಕ್ಯ ಬೆಂಕಿಯಂತೆ ಕಾರ್ಯ ಮಾಡ್ತದೆ. ನಿಮ್ಮಲ್ಲಿರುವ ಅಹಂಕಾರ ಮತ್ತು ಕೆಟ್ಟ ಅಭ್ಯಾಸಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಲು, ನಿಮ್ಮನ್ನು ಆ ಸಂಕೋಲೆಗಳಿಂದ ಬಿಡುಗಡೆ ಮಾಡಲು ದೇವರ ವಾಕ್ಯ ಸುತ್ತಿಗೆಯಂತೆ ಕಾರ್ಯ ಮಾಡ್ತಿದೆ ಪ್ರಿಯರೇ. ಯಾವಾಗ ಈ ವಚನವನ್ನು ಸ್ವೀಕರಿಸ್ಕೊಳ್ತೀರೋ ಆ ವಾಕ್ಯ ನಿಮ್ಮನ್ನು ದಹಿಸುತ್ತದೆ. ನಿಮ್ಮನ್ನು ಬಂಧಿಸಿರುವ ಸಂಕೋಲೆಗಳಿಂದ, ಆ ಸಂಕೋಲೆಗಳನ್ನು ಆ ಸುತ್ತಿಗೆಯಿಂದ, ದೇವರ ವಾಕ್ಯ ಎಂಬ ಸುತ್ತಿಗೆಯಿಂದ ಅದನ್ನು ಒಡೆದು ಪುಡಿ ಪುಡಿ ಮಾಡಿ ನಿನಗೆ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ದೇವರು ಕೊಡುವವರಾಗಿದ್ದಾರೆ. ನಾಲ್ಕನೇದಾಗಿ ನೋಡ್ತೇವೆ, ದೇವರ ವಾಕ್ಯ ಆತ್ಮದ ಆಹಾರ. ಯೇಸು ಸ್ವಾಮಿ ಮತ್ತಾಯನ ಶುಭ ಸಂದೇಶ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಬೆಂಗಾಡಿಗೆ ಉಪವಾಸದಲ್ಲಿ ಪ್ರಾರ್ಥಿಸಲು ಹೋಗುವಾಗ ಸೈತಾನಿಂದ ಪ್ರಲೋಭನೆಗೆ ಒಳಪಟ್ಟು ಸೈತಾನ ಹೇಳ್ತಾನೆ, ನಿನಗೆ ಈಗ ಹೊಟ್ಟೆ ಹಸಿತಾ ಇದೆಯಲ್ವಾ, ಈ ಕಲ್ಲುಗಳನ್ನು ತೆಗೆದು ರೊಟ್ಟಿ ಮಾಡಿಕೊಂಡು ತಿನ್ನು. ಯೇಸು ಸ್ವಾಮಿ ಸೈತಾನನಿಗೆ ಹೇಳಿದ ಮಾತು, ಮನುಷ್ಯ ಬದುಕೋದು ಕೇವಲ ಆಹಾರದಿಂದಲ್ಲ, ದೇವರಾಡುವ ಒಂದೊಂದು ವಚನದಿಂದ. ಹಾಗಾಗಿ ಆತ್ಮೀಯ ಸಹೋದರ ಸಹೋದರಿ, ಇವತ್ತು ನಾವು ಜೀವಿಸ್ತಿರೋದು ತಿನ್ನುವ ಆಹಾರದಲ್ಲ, ಬದಲಿಗೆ ದೇವರ ವಚನದಿಂದ, ದೇವರ ಬಾಯಿಂದ ಹೊರಟು ಬಂದಂತಹ ವಾಕ್ಯ, ದೇವರ ಬಾಯಿಂದ ಹೊರಟು ಬಂದಂತಹ ಶ್ವಾಸದಿಂದ ನಾವು ಬದುಕ್ತಾ ಇದ್ದೇವೆ. ಪ್ರೀತಿಯ ಸಹೋದರ ಸಹೋದರಿ, ಕೆಲವರು ಶರೀರದಲ್ಲಿ ಬದುಕಿರ್ಬೋದು, ಆದರೆ ಆತ್ಮದಲ್ಲಿ ಸತ್ತೋಗಿರ್ತಾರೆ. ಯಾವಾಗ ಆತ್ಮದಲ್ಲಿ ನೀನು ಬದುಕಬೇಕಾದ್ರೆ ಆಗ ನೀನು ದೇವರ ವಾಕ್ಯವನ್ನು ನೀನು ಸ್ವೀಕರಿಸಬೇಕಾಗ್ತದೆ. ದೇವರ ಶ್ವಾಸವನ್ನು ನೀನು ಹೊಂದಿಕೊಳ್ಳುವಾಗ ಮಾತ್ರವೇ ನಿಜವಾಗಿ ನಿನ್ನ ಆತ್ಮಕ್ಕೆ ಚೈತನ್ಯವೂ, ನಿನ್ನ ಆತ್ಮಕ್ಕೆ ಬಲವೂ ಬರ್ತದೆ. ನಿನ್ನ ದೇಹದಲ್ಲೂ ಆತ್ಮದಲ್ಲಿ ಜೀವಿಸೋನಾಗ್ತೀಯ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನು ಬದುಕೋದು ಕೇವಲ ಆಹಾರದಲ್ಲ, ದೇವರಾಡುವ ಒಂದೊಂದು ವಚನದಿಂದ. ಅದನ್ನಾಗಿದೆ ಪ್ರಿಯ ಸಹೋದರ ಸಹೋದರಿ. ಈ ವಾಕ್ಯ ಜೇನಿನಂತೆ ನನ್ನ ಬಾಯಿಗೆ ಸಿಹಿ ಎಂಬುದಾಗಿ ಎಜ್ಕೇಲ್ ಪ್ರವಾದಿ ಹೇಳ್ತಾನೆ. ಎಜ್ಕೇಲ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡ್ತೀವಿ, ನರಪುತ್ರನೇ, ನಾನು ಕೊಡುವ ಈ ಸುರುಳಿನ ತಿಂದು ಹೊಟ್ಟೆ ತುಂಬಿಸ್ಕೋ ಎಂದರು. ನಾನು ಅದನ್ನು ತಿಂದು ಬಿಟ್ಟೆ, ಅದು ನನ್ನ ಬಾಯಿಗೆ ಜೇನಿನಂತೆ ಸಿಹಿಯಾಗಿತ್ತು. ಪ್ರೀತಿಯ ಸಹೋದರ ಸಹೋದರಿ, ಯಾವಾಗ ದೇವರ ವಚನವನ್ನು ನೀವು ಭುಜಿಸುತ್ತೀರೋ ಇದು ನಿನ್ನ ಜೀವನ ಕಹಿಯಾಗಿರೋದಿಲ್ಲ, ಬದಲಿಗೆ ಸಿಹಿಯಾಗಿ ಮಾರ್ಪಡ್ತದೆ. ಆತ್ಮೀಯ ಸಹೋದರ ಸಹೋದರಿ, ಯೆರೆಮೀಯ ಪ್ರವಾದಿ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡ್ತೀವಿ, ನಿಮ್ಮ ವಚನಗಳು ನನಗೆ ದೊರೆತವು, ಅವುಗಳನ್ನು ಹಾಗೇ ನುಂಗಿಬಿಟ್ಟೆ. ನಿಮ್ಮ ನುಡಿಗಳು ನನಗೆ ಹರ್ಷಾನಂದವನ್ನು, ಹೃದಯಾನಂದವನ್ನು ತಂದವು. ಆತ್ಮೀಯ ಸಹೋದರ ಸಹೋದರಿ, ಎಜ್ಕೇಲ್ ಪ್ರವಾದಿ ಹೇಳ್ದ, ನನ್ನ ಬಾಯಿಗೆ ಅದು ಜೇನಿನಂತೆ ಸಿಹಿಯಾಗಿತ್ತು. ಯೆರೆಮೀಯ ಪ್ರವಾದಿ ಹೇಳ್ತಾರೆ, ಆ ಸುರುಳಿನನ್ನು ಹಾಗೇ ತಿಂದುಬಿಟ್ಟೆ, ನಿಮ್ಮ ನುಡಿಗಳು ನನಗೆ ಹರ್ಷಾನಂದವನ್ನು, ಹೃದಯದ ಆನಂದವನ್ನು ಕೊಟ್ಟು ಎಂಬುದಾಗಿ. ಪ್ರೀತಿಯ ಸಹೋದರ ಸಹೋದರಿ, ದೇವರ ವಚನ ನಿನ್ನ ಹೃದಯಕ್ಕೆ ಆನಂದವನ್ನು ಕೊಡ್ತದೆ. ನೊಂದು ಹೋದ, ಬೆಂದು ಹೋದ, ಜಜ್ಜಲ್ಪಟ್ಟಂತಹ ಗಾಯಗೊಂಡ ನಿನ್ನ ಹೃದಯಕ್ಕೆ ಈಗೋ ಸಾಂತ್ವನವನ್ನು, ಸೌಖ್ಯವನ್ನು, ಪರಮಾನಂದವನ್ನು ಕೊಡುವಂತಹದ್ದಾಗಿದೆ ಆ ಯೇಸು ಕ್ರಿಸ್ತರ ವಾಕ್ಯ. 5ನೇದಾಗಿ ಬಹಳ ಮುಖ್ಯವಾದ ವಿಷಯವಾಗಿದೆ ಪ್ರಿಯರೇ, ಯುವಜನರಿಗೆ ಎಚ್ಚರಿಕೆಯ ಒಂದು ಸಂದೇಶವಾಗಿದೆ. ಏನು ಎಚ್ಚರಿಕೆ? ಎಲ್ಲ ಯುವಜನರು ಎಚ್ಚರಿಕೆಯಿಂದ ಇರಬೇಕು. ಉಪದೇಶಕರ ಗ್ರಂಥ 11ನೇ ಅಧ್ಯಾಯ 8ರಿಂದ 10 ವಾಕ್ಯಗಳನ್ನು ನಾವು ಓದುವಾಗ, ಯುವಕನೇ ಯೌವನದಲ್ಲಿ ಆನಂದಿಸು, ಯುವತಿಯೇ ಯೌವನದಲ್ಲಿ ಆನಂದಿಸು, ಯೌವನದ ದಿನಗಳಲ್ಲಿ ಹೃತ್ಪೂರ್ವಕವಾಗಿ ಸಂತೋಷಿಸು, ಮನಸ್ಸಿಗೆ ತಕ್ಕಂತೆ ಕಣ್ಣಿಗೆ ಸರಿ ಬೀಳುವ ಹಾಗೆ ನಡೆದುಕೋ. ಆದರೆ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುತ್ತಾರೆ ಎಂಬುದನ್ನು ಮನದಲ್ಲಿಡ. ದೇವರು ಪೂರ್ಣವಾದ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ. ಯುವಜನರು, ನಿಮಗೆ ದೇವರು ಪೂರ್ಣ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ. ನಿಮ್ಮ ಕಣ್ಣಿಗೆ ಸರಿ ಬೀಳುವ ಹಾಗೆ, ನಿಮ್ಮ ಮನಸ್ಸಿಗೆ ತಕ್ಕಂತೆ ನಡ್ಕೊಳ್ಳಿ, ಜೀವಿಸ್ರಿ. ಆದರೆ ಮರಿಬೇಡಿ, ಇವೆಲ್ಲವುಗಳಲ್ಲಿ ಕೂಡ ದೇವರು ನಿನ್ನನ್ನು ಲೆಕ್ಕ ಕೇಳ್ತಾರೆ. ನಿನ್ನ ಕಣ್ಣಿಗೆ ಸರಿ ಬೀಳುವ ರೀತಿಯಲ್ಲಿ ಏನೆಲ್ಲ ಕಂಡೋ, ನಿನ್ನ ಮನಸ್ಸಿಗೆ ಬಂದು ಹೇಗೆಲ್ಲ ಜೀವಿಸಿದೆಯೋ, ಇದೆಲ್ಲವುದಕ್ಕೂ ಕೂಡ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿಪಡಿಸುತ್ತಾರೆ. ಹಾಗಾಗಿ ಈ ಒಂದು ಎಚ್ಚರಿಕೆಯಲ್ಲಿ ಜೀವಿಸುವಂತನಾಗಬೇಕು. ಮುಂದುವರಿಸಿ ನಾವು ಓದುವಾಗ, ನಿನ್ನ ಹೃದಯದಿಂದ ಯತೆಯನ್ನು, ನಿನ್ನ ದೇಹದಿಂದ ಯಾತನೆಯನ್ನು ದೂರ ಮಾಡು. ಯೌವನವು ಪ್ರಾಯವೂ ಬೇಗನೆ ಮಾಯವಾಗಿ ಹೋಗ್ತದೆ.
ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಯಾರೋ ಪ್ರೀತಿಸಲಿಲ್ಲ ಅಂತ ಯತೆ ಪಡುವಂಥದ್ದು, ಅಥವಾ ಶಾರೀರಕ್ಕೆ ಬೇಕಾದಂಥ ಸುಖ ಸಿಗಲಿಲ್ಲ ಅಂತ ತವಕಿಸುವಂಥದ್ದು, ಪ್ರೀತಿಯ ಸಹೋದರ ಸಹೋದರಿ, ಇದಾಗಿದೆ. ದೇವರು ಹೇಳ್ತಾರೆ, ನಿನ್ನ ಹೃದಯದಿಂದ ಯತೆಯನ್ನು, ನಿನ್ನ ದೇಹದಿಂದ ಯಾತನೆಯನ್ನು ದೂರ ಮಾಡ. ನಿನ್ನ ಹೃದಯದಲ್ಲಿ ದೇವರ ಪ್ರೀತಿ ತುಂಬಲಿ. ಮನುಷ್ಯನ ಪ್ರೀತಿಗಾಗಿ ಹಂಬಲಿಸುವ ಬದಲು ದೇವರ ಪ್ರೀತಿಗಾಗಿ ಹಂಬಲಿಸಿ. ಶರೀರದ ಇಚ್ಛೆಗಳನ್ನು ಪೂರೈಸ್ಕೊಳ್ಳೋದಕ್ಕಾಗಿ ಶರೀರದಲ್ಲಿ ಯಾತನೆಯನ್ನು ಅನುಭವಿಸೋದಕ್ಕೆ ಬದಲಾಗಿ ನಿನ್ನ ಶರೀರವನ್ನು ಯೇಸು ಕ್ರಿಸ್ತರ ಶರೀರಕ್ಕೆ ಒಪ್ಪಿಸಿಕೊಟ್ಟು ಯೇಸುನ ಪಾಡು ಮರಣಗಳನ್ನು ಧ್ಯಾನಿಸಿ, ಇಗೋ ನಿನ್ನ ಈ ಶರೀರದಲ್ಲಿ ನಿನಗೆ ಪ್ರೇರೇಪಿಸುವಂತಹ ಎಲ್ಲ ಸೈತಾನನ ಇಚ್ಛೆಗಳಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಲು ಪ್ರಾರ್ಥನೆ ಮಾಡು. ಯಾಕಂದರೆ ಯೌವನವೂ ಪ್ರಾಯವೂ ಬೇಗನೆ ಮಾಯವಾಗುತ್ತದೆ. ಒಂದು ಗಂಭೀರವಾದ ಎಚ್ಚರಿಕೆ, ಯೌವನದಲ್ಲಿ ಆನಂದಿಸು, ಆದರೆ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾರೆ ಎಂಬುದನ್ನು ಮರಿಬೇಡಿ. ಇದು ಗಂಭೀರವಾದ ವಿಚಾರ. ಇದಾಗಿದೆ ದೇವರು ಹೇಳ್ತಾ ಇರುವಂಥದ್ದು. ಯೌವನದಲ್ಲಿ ಆನಂದಿಸು, ಆದರೆ ಎಲ್ಲ ವಿಷಯಗಳಲ್ಲಿ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುತ್ತಾರೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಪ್ರಲಾಪ 3:27 ಹೇಳ್ತದೆ, ಯೌವನದಲ್ಲಿ ನೊಗವನ್ನು ಒತ್ತರೆ ಅವನಿಗೆ ಅದು ಹಿತಕರ. ಯೌವನದಲ್ಲಿ ನೊಗವನ್ನು ಒತ್ತರೆ ಅದು ಅವನಿಗೆ ಹಿತಕರ. ಯಾವ ನೊಗವನ್ನು ಹೊರಬೇಕು ಪ್ರೀತಿಯ ಸಹೋದರ ಸಹೋದರಿ? ನಿನ್ನ ಯೌವನದಲ್ಲಿ ಹೊರಬೇಕಾಗಿದ್ದ ನೊಗ ಏನು? ಯಾವ ನೊಗ? ನನಗೆ ಪ್ರೀತಿ ಸಿಗಲಿಲ್ಲ, ನನಗೆ ಬೇಕಾಗಿದ್ದಂತಹದ್ದು ನನಗೆ ಸಿಗಲಿಲ್ಲ ಅನ್ನುವ ರೋಗ ಅಲ್ಲ, ದುಃಖದ ವೇದನೆಯ ನೊಗ ಅಲ್ಲ. ಯೌವನದಲ್ಲಿ ಶಿಸ್ತು ಎಂಬ ನೊಗವನ್ನು ಹೊರಬೇಕಾ? ಯೌವನದಲ್ಲಿ ಶಿಸ್ತೆಂಬ ನೊಗವನ್ನು ಹೊರುವಾಗ ನಿನ್ನ ಜೀವನ ಅದು ಹಿತಕರವಾಗಿರ್ತದೆ. ಕಡೆಯದಾಗಿ ಸೆರಕ 25:3 ವಾಕ್ಯ ಹೇಳ್ತದೆ, ಯೌವನದಲ್ಲಿ ನೀನು ಏನನ್ನು ಕೂಡಿಸಿಟ್ಟುಕೊಳ್ಳದಿದ್ದರೆ ಮುಪ್ಪಿನ ಕಾಲದಲ್ಲಿ ಹೇಗೆ ತಾನೇ ನೀನು ಪಡೆದುಕೊಳ್ತೀಯ? ನಿನ್ನ ಯೌವನದ ಉರುಪು, ಉತ್ಸಾಹ, ಶಕ್ತಿ, ಸಾಮರ್ಥ್ಯ ಎಲ್ಲವನ್ನು ಉಪಯೋಗಿಸಿ ನೀನು ಏನಾದರೂ ಕೂಡಿಸಿಕೊಂಡಿಲ್ಲ ಅಂದರೆ ನಿನ್ನ ಯೌವನ ಕಳೆದು ಹೋದ ಮೇಲೆ, ಪ್ರಾಯವಾದ ಮೇಲೆ ಏನು ನಿನಗೆ ಸಿಗುವುದಿಲ್ಲ ಪ್ರೇರೆ. ಅದಕ್ಕಾಗಿ ಹೇಳ್ತಾರೆ, ಯೌವನ ಇರುವಾಗ, ಶಕ್ತಿ ಇರುವಾಗ, ದುಡಿದು ಕೂಡಿಸಿಕೊಟ್ಕೊಳ್ಳುವಾಗ ವಯಸ್ಸಾದ ಮೇಲೆ ನೆಮ್ಮದಿಯಾಗಿ ಎಲ್ಲೋ ಒಂದು ಕಡೆ ಜೀವನ ಮಾಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ಆತ್ಮೀಕವಾದ ಬದುಕಿನಲ್ಲಿ ಅಷ್ಟೇ, ದೇವರು ಕೊಟ್ಟಂಥ ಈ ಯೌವನದ ಕಾಲದಲ್ಲಿ ದೇವರನ್ನ ಪ್ರೀತಿಸಿ, ದೇವರನ್ನ ಹುಡುಕಿ, ದೇವರೊಂದಿಗೆ ಜೀವಿಸುವಾಗ ಯೌವನ ಮುಗಿದಾಗ ನಿನ್ನ ಮುದಿ ವಯಸ್ಸಿನಲ್ಲಿ ಕೂಡ ನೀನು ಸ್ವರ್ಗ ಸಾಮ್ರಾಜ್ಯವನ್ನು, ಯೇಸು ಕ್ರಿಸ್ತರೆಂಬ ನಿಧಿಯನ್ನು ಕೂಡಿಸಿಟ್ಟುಕೊಂಡಿರ್ತೀಯ. ಹಾಗಾಗಿ ನಿನಗೆ ಯಾವ ಕೊರತೆ ಇಲ್ಲದೆ ನಿನ್ನ ನಿಶ್ಚಯದಿಂದ ಜೀವಿಸನಾಗ್ತೀಯ. ಹಾಗಾಗಿ ಆತ್ಮೀಯ ಸಹೋದರ ಸಹೋದರಿ, ಕೈಗಳನ್ನು ಜೋಡಿಸಿ ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಅತಿಯಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆ, ನಮ್ಮ ಯೌವನದ ಜೀವನಕ್ಕೆ ಬನ್ನಿರಿ. ನಾವು ತಪ್ಪಿ ನಡೆದ ಮಾರ್ಗಗಳಲ್ಲಿ ಬನ್ನಿರಿ ಅಪ್ಪ. ನನ್ನ ಮನೋನೇತ್ರಗಳನ್ನು ಈ ವಚನಗಳ ಮುಖಾಂತರ ನೀವು ತೆರೆಯಿರಿ ಅಪ್ಪ. ಇದು ಇನ್ನು ಮುಂದೆ ತಪ್ಪಾದ ಮಾರ್ಗದಲ್ಲಿ ನಡೆಯದೆ ನಿನ್ನ ಸನ್ಮಾರ್ಗದಲ್ಲಿ, ಸತ್ಯದ ಮಾರ್ಗದಲ್ಲಿ, ನಿನ್ನ ವಚನದಂತೆ ಜೀವಿಸಲು ಬೇಕಾದ ಕೃಪೆಯನ್ನು ದಯಪಾಲಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾನೆ, ಆಮೇನ್.